ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ತುಂಬ ಇಂಪಾರ್ಟೆಂಟ್ ಆದ ಒಂದು ಎಕನಾಮಿಕ್ಸ್ ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅಂದರೆ ಸೆಕೆಂಡ್ ಇಯರ್ BA ಎಕನಾಮಿಕ್ಸ್ ಅವರಿಗೆ ತಗೊಳ್ತಾ ಇರುವಂತಹ ಕ್ಲಾಸ್ ಇದ್ದಾಗಿರುತ್ತೆ. ಈಗ ಫಸ್ಟ್ ಬ್ಲಾಕ್ ಅಲ್ಲಿ ಆಲ್ರೆಡಿ 2 ಕ್ಲಾಸ್ಗಳನ್ನು ನಾನು ಹಾಕಿದ್ದೇನೆ. ಒಂದು ಕ್ಲಾಸ್ ಅನ್ನಷ್ಟೇ ಹಾಕಿರುವಂತಹದ್ದು. ಇದರಲ್ಲಿ ಇನ್ನ 3-4 ಚಾಪ್ಟರ್ನ ಹಾಕಲಿಕ್ಕಿದೆ. ಇವತ್ತು ನಾನು ಹಣದ ಇಳಿತಾಯ ಎನ್ನುವಂತಹ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಹಣದುಬ್ಬರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದ್ರದ್ದೊಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಕೊಡುವಂತ ಒಂದು ವಿಡಿಯೋನ ಮಾಡಬೇಕು. ಅದು ಅತಿ ಶೀಘ್ರದಲ್ಲಿ ಆ ವಿಡಿಯೋ ಕೂಡ ಹಾಕ್ತೀನಿ. ಸದ್ಯಕ್ಕೆ ಈಗ ಹಣದ ಇಳಿತಾಯ ಎನ್ನುವಂತಹ ಚಾಪ್ಟರ್ ಕುರಿತಾಗಿ ನಾನು ಕ್ಲಾಸ್ ತಗೊಳ್ತಾ ಇದ್ದೇನೆ. ಹಣದ ಇಳಿತಾಯದ ಪರಿಸ್ಥಿತಿಯು ಹಣದುಬ್ಬರಕ್ಕೆ ವಿರುದ್ಧವಾದ ಪರಿಸ್ಥಿತಿ ಆಗಿರುತ್ತೆ. ಅಂದ್ರೆ ಹಣದುಬ್ಬರ ಏನಿರುತ್ತೆ, ಹಣದ ಉಬ್ಬರ ಅಂದ್ರೇನು, ಹಣದ ಇಳಿತಾಯ ಅಂದ್ರೇನು ಅಂತ ಫಸ್ಟ್ ನಾನು ತಿಳಿಸ್ಕೊಳ್ತೀನಿ. ಹಣದುಬ್ಬರ ಅಂದ್ರೆ ಸಾಮಾನ್ಯವಾಗಿ ವಸ್ತುಗಳು ಅಥವಾ ಯಾವುದೇ ಸೇವೆಗಳ ಬೆಲೆಗಳು ಸಾಮಾನ್ಯವಾಗಿ ಏರಿಕೆಯಾಗುವಂತಹ ಪರಿಸ್ಥಿತಿ. ಯಾವುದೇ ವಸ್ತು ಇರಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳು ಸೇವೆಗಳಿರ್ಲಿ, ಅದರದೊಂದು ಬೆಲೆ ಏನಿರುತ್ತೆ ಸಾಮಾನ್ಯವಾಗಿ ಅದು ಏರಿಕೆ ಆಗುವಂತಹ ಪರಿಸ್ಥಿತಿ ಏನಿರುತ್ತೆ ಅದನ್ನ ಹಣದುಬ್ಬರ ಅಂತ ಹೇಳ್ತೇವೆ. ಈ ಹಣದುಬ್ಬರದ ಅಪೋಸಿಟ್ ರಿಯಾಕ್ಷನ್ ಏನಿದೆ ಅದೇ ಹಣದ ಇಳಿತಾಯ ಆಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತುಗಳ ಅಥವಾ ಸೇವೆಗಳ ಬೆಲೆಯಲ್ಲಿ ನಿರಂತರವಾಗಿ ಇಳಿಕೆಯಾಗುವಂತಹ ಒಂದು ಪ್ರಕ್ರಿಯೆ ಏನಿರುತ್ತೆ, ವಸ್ತುಗಳು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಗಳು ನಿರಂತರವಾಗಿ ಕಡಿಮೆಯಾಗುವಂತಹ ಪರಿಸ್ಥಿತಿ ಏನಿರುತ್ತೆ ಅದನ್ನೇ ಹಣದ ಇಳಿತಾಯ ಅಂತ ಹೇಳ್ತೀವಿ. ಹಣದುಬ್ಬರ ಮತ್ತೆ ಹಣದ ಇಳಿತಾಯ ಎರಡು ಕೂಡ ಅಪೋಸಿಟ್ ಆಗಿರುತ್ತೆ ಯಾವಾಗ್ಲೂ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ಈಗ ನಿಮ್ಗೆ ಹಣದುಬ್ಬರವನ್ನ ನೀವು ತಿಳ್ಕೊಂಡಾಗ ಹಣದ ಇಳಿತಾಯ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಈ ಪರಿಸ್ಥಿತಿಯಲ್ಲಿ ಹಣದ ಮೌಲ್ಯ ಹೆಚ್ಚಾಗುತ್ತೆ. ಯಾಕಂದ್ರೆ ಹಣದ ಇಳಿತಾಯ ಆಗಿರ್ತದೆ. ಯಾವುದೇ ಒಂದು ವಸ್ತುಗಳ ಬೆಲೆಗಳು ಕಡಿಮೆ ಆಗ್ತಾ ಇರೋದ್ರಿಂದ ಹಣದ ಮೌಲ್ಯಗಳು ಹೆಚ್ಚುತ್ತಾ ಇರುತ್ತೆ. ಪ್ರತಿಯೊಂದು ಬೆಲೆಯ ಇಳಿಕೆಯು ಹಣದ ಇಳಿತಾಯ ಅಲ್ಲ. ಇದೊಂದು ನೆನ್ಪಿಟ್ಕೋಬೇಕು. ಪ್ರತಿ ಒಂದು ವಸ್ತುವಿನ ಬೆಲೆ ಇಳಿಕೆ ಆದ ತಕ್ಷಣ ಅದು ಹಣದ ಇಳಿತಾಯ ಅಲ್ಲ. ಹಣದ ಸರಬರಾಜು ಸಂಕುಚಿತವಾಗಿದ್ದರೂ ಸಹ ಕೆಲವೊಂದು ಸಂದರ್ಭದಲ್ಲಿ, ಅಂದ್ರೆ ಹಣದ ಸರಬರಾಜು ಏನಾದ್ರೂ ಏರುಪೇರುಗಳಿದ್ದಾಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಬೆಲೆಗಳನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನ್ಕೋಬೇಕು. ಇದನ್ನ ನಾವು ಹಣದ ಇಳಿತಾಯ ಅಂತ ಹೇಳಿಕ್ಕೆ ಆಗುದಿಲ್ಲ. ಒಂದು ವಸ್ತುವಿನ ಬೆಲೆ ಒಂದು ಸಮಯ ಕಡಿಮೆ ಆಯ್ತು ಅಂದ ಕೂಡಲೇ ಅಲ್ಲಿ ನಾವು ಇಳಿತಾಯ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಸರಬರಾಜು ಆಚೆ ಈಚೆ ಆದ, ಅಂದ್ರೆ ಒಂದು ಸರಬರಾಜು ಅಂದ್ರೆ ಏನು, ಟ್ರಾನ್ಸ್ಪೋರ್ಟ್ಗಳು ಕೂಡ ಹೆಚ್ಚು ಕಡಿಮೆ ಆದಾಗ ಕೂಡ ಬೆಲೆಗಳು ಇಳಿಕೆ ಆಗುವಂತಹ ಸಂದರ್ಭ ಇರುತ್ತೆ. ಇದನ್ನ ನಾವು ಹಣದ ಇಳಿತಾಯ ಅನ್ನಲಿಕ್ಕೆ ಆಗುದಿಲ್ಲ. ಇನ್ನು ಹಣದ ಇಳಿತಾಯದ ಪರಿಸ್ಥಿತಿಯಲ್ಲಿ ಹಣದ ನೀಡಿಕೆಯು ಅದರ ಬೇಡಿಕೆಗಿಂತ ಕಡಿಮೆ ಇರುತ್ತದೆ. ಅಂದ್ರೆ ಹಣದ ಇಳಿತಾಯವು ಆಗುವಂತಹ ಸಂದರ್ಭದಲ್ಲಿ ಹಣದ ಪೂರೈಕೆ ಏನಿದೆ ಅದು ಯಾವಾಗ್ಲೂ ಬೇಡಿಕೆಗಿಂತ ಕಡಿಮೆ ಇರುತ್ತೆ. ನಮ್ಗೆ ಎಷ್ಟು ಬೇಕು ಅದಕ್ಕಿಂತನೂ ಕಡಿಮೆ ಇರುತ್ತೆ ಹಣದ ಪೂರೈಕೆ. ಅಂತಹ ಸಂದರ್ಭದಲ್ಲಿ ಹಣದ ಇಳಿತಾಯ ಆಗುವಂತಹದ್ದು. ಅರ್ಥವ್ಯವಸ್ಥೆಯ ವ್ಯಾಪಾರದ ಅಗತ್ಯಗಳನ್ನ ಪೂರೈಸಲು ಬೇಕಾದ ಪ್ರಮಾಣಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಹಣದ ನೀಡಿಕೆ ಇರುತ್ತೆ. ಅಂದ್ರೆ ನಮ್ಗೆ ಎಷ್ಟು ಬೇಕು, ಅರ್ಥವ್ಯವಸ್ಥೆ ಅಂದ್ರೆ ಆರ್ಥಿಕತೆಗೆ ನಮ್ಗೆ ಎಷ್ಟು ಬೇಕು, ಒಂದು ವ್ಯಾಪಾರ ಅಥವಾ ನಮ್ಮ ಅಗತ್ಯಗಳನ್ನೆಲ್ಲ ನಾವು ಪೂರೈಸ್ಕೊಳ್ಳಿಕ್ಕೆ ಎಷ್ಟು ನಮ್ಗೆ ಒಂದು ಹಣ ಬೇಕಿದೆ ಅದರ ಪ್ರಮಾಣಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಹಣದ ನೀಡಿಕೆ ನಮ್ಗೆ ಇರುತ್ತಲ್ವಾ, ಅಂತಹ ಸಂದರ್ಭದಲ್ಲಿ ಹಣದ ಇಳಿತಾಯ ಆಗುವಂತಹದ್ದು. ಆದ್ದರಿಂದ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಇಳಿಕೆ ಕಂಡು ಬರುತ್ತದೆ. ಅಂದ್ರೆ ಹಣದ ಬೇಡಿಕೆ ಪ್ರಮಾಣದಲ್ಲಿ ಕೂಡ ಪೂರೈಸಲು ಬೇಕಾದ ಪ್ರಮಾಣಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಹಣದ ನೀಡಿಕೆ ಇರುವಂತಹ ಸಂದರ್ಭದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಕೂಡ ಇಳಿಕೆ ಕಂಡು ಬರುತ್ತದೆ. ಹಣದ ಮೌಲ್ಯ ಆಗ ಅಧಿಕಗೊಳ್ಳುತ್ತದೆ. ಈ ಒಂದು ಹಣದ ಇಳಿತಾಯ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟ್ ಅನ್ನುವಂಥದ್ದು ಯಾವ ಪ್ರಮಾಣದಲ್ಲಿ ಹಣವನ್ನ ಹೊಂದಿರಬೇಕು ಎನ್ನುವುದನ್ನ ತಿಳಿಸುವುದಿಲ್ಲ ಎನ್ನುವುದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾದ ಒಂದು ಪಾಯಿಂಟ್ ಆಗಿರುತ್ತೆ. ಇನ್ನು ಪ್ರೊಫೆಸರ್ ಪಿಗು ಅನ್ನುವಂತಹ ಒಬ್ರು ಅರ್ಥಶಾಸ್ತ್ರಜ್ಞರು ಹಣದ ಇಳಿತಾಯದ ಪರಿಸ್ಥಿತಿಯನ್ನ ವಿವರಿಸ್ತಾರೆ. ಹೇಗೆ ಅಂದ್ರೆ, ಹಣದ ಇಳಿತಾಯವು ಬೆಲೆಯ ಇಳಿಕೆಯ ಪರಿಸ್ಥಿತಿ ಅಷ್ಟೇ ಅಂತ ಹೇಳಿದ್ರೆ, ಅಂದ್ರೆ ಒಂದು ವಸ್ತುವಿನ ಬೆಲೆ ಕಡಿಮೆ ಆಗುವಂತಹ ಪರಿಸ್ಥಿತಿ ಏನಿದೆ ಅದನ್ನ ಹಣದ ಇಳಿತಾಯದ ಪರಿಸ್ಥಿತಿ ಅಂತ ಹೇಳಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಸರಕು ಮತ್ತು ಸೇವೆಗಳ ಪ್ರಮಾಣವು ಅರ್ಥವ್ಯವಸ್ಥೆಯಲ್ಲಿರುವ ಹಣದ ಆದಾಯದ ಪ್ರಮಾಣಕ್ಕಿಂತಲೂ ವೇಗವಾಗಿ ಅಧಿಕಗೊಳ್ಳುತ್ತದೆ. ಅಂದ್ರೆ ಇಂತಹ ಸಂದರ್ಭದಲ್ಲಿ ಸರಕು ಮತ್ತು ಸೇವೆಗಳ ಪ್ರಮಾಣ ಏನಿರುತ್ತೆ ಅರ್ಥವ್ಯವಸ್ಥೆಯಲ್ಲಿರುವ ಹಣದ ಆದಾಯಕ್ಕಿಂತಲೂ ಜಾಸ್ತಿಯಾಗಿ ಅದು
ವೇಗವಾಗಿ ಅಧಿಕಗೊಳ್ತಾ ಹೋಗುತ್ತೆ. ಹಣದ ಇಳಿತಾಯವನ್ನ ಕೆಳಕಂಡ ಸಂದರ್ಭದಲ್ಲಿ ನಾವು ನೋಡಬಹುದು ಅಂತ ಹೇಳಿದ್ದಾರೆ. ಯಾವಾಗೆಲ್ಲ ಹಣದ ಇಳಿತಾಯ ಕಂಡು ಬರ್ತದೆ ಅಂತಂದ್ರೆ, ಮೊದಲನೇದಾಗಿ ಉದಾಹರಣೆ ಈ ಒಂದು ವಿಷಯಗಳ ಮುಖಾಂತರ ನಾವು ಹಣದ ಇಳಿತಾಯದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬಹುದು. ಒಂದನೆಯದಾಗಿ ಉತ್ಪಾದನೆ ಸ್ಥಿರವಾಗಿರುತ್ತೆ, ಒಂದು ವೇಳೆ ಆದಾಯವು ಕಡಿಮೆಯಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಆದಾಯ ಕಡಿಮೆಯಾಗಿ ಉತ್ಪಾದನೆ ಕರೆಕ್ಟ್ ಆಗಿ ಎಷ್ಟು ಬೇಕು ಅಷ್ಟು ಆಗ್ತಾ ಇರುತ್ತೆ, ಆದ್ರೆ ಆದಾಯವು ಕಡಿಮೆ ಆದ ಸಂದರ್ಭದಲ್ಲಿ ಅಲ್ಲಿ ಹಣದ ಇಳಿತಾಯ ಆಗುತ್ತೆ. ಒಂದು ವೇಳೆ ಹಣದ ಆದಾಯ ಮತ್ತೆ ಉತ್ಪಾದನೆ ಕಡಿಮೆಯಾಗಿದ್ದು ಹಣದ ಆದಾಯ ಇಳಿಕೆ ಮತ್ತು ಉತ್ಪಾದನೆಗಿಂತ ವೇಗವಾಗಿ ಕಡಿಮೆ ಆದ್ರೆ, ಒಂದು ವೇಳೆ ಹಣದ ಆದಾಯ ಮತ್ತೆ ಉತ್ಪಾದನೆ ಎರಡೂ ಕಡಿಮೆಯಾಗಿದ್ದು ಹಣದ ಆದಾಯದ ಇಳಿಕೆ ಉತ್ಪಾದನೆಗಿಂತಲೂ ತುಂಬಾ ವೇಗವಾಗಿ ಕಡಿಮೆಯಾದ್ರೆ ಆಗ ಹಣದ ಇಳಿತಾಯ ಆಗುತ್ತೆ. ಇನ್ನು ಒಂದು ವೇಳೆ ಹಣದ ಆದಾಯ ಮತ್ತೆ ಉತ್ಪಾದನೆ ಹೆಚ್ಚಿ ಉತ್ಪಾದನೆಯು ವೇಗವಾಗಿ ಹೆಚ್ಚಾದರೆ, ಅಂದ್ರೆ ಹಣದ ಆದಾಯವು ಮತ್ತೆ ಉತ್ಪಾದನೆ ಎರಡು ಕೂಡ ಹೆಚ್ಚುತ್ತದೆ, ಆದ್ರೆ ಉತ್ಪಾದನೆಯ ವೇಗವು ತುಂಬಾ ಹೆಚ್ಚಾದಾಗ ಹಣದ ಇಳಿತಾಯ ಕಂಡು ಬರುತ್ತದೆ. ಉತ್ಪಾದನೆ ಜಾಸ್ತಿ ಆದಂಗೆ ಹಣದ ಇಳಿತಾಯ ಕಂಡು ಬರುತ್ತದೆ. ಒಂದು ವೇಳೆ ಆದಾಯವು ಸ್ಥಿರವಾಗಿದ್ದು ಉತ್ಪಾದನೆಯಲ್ಲಿ ಹೆಚ್ಚು ಕಂಡು ಬಂದರೂ ಕೂಡ ಹಣದ ಇಳಿತಾಯ ಆಗುತ್ತೆ. ಒಂದು ವೇಳೆ ಆದಾಯವು ಕಡಿಮೆಯಾಗಿ ಉತ್ಪಾದನೆಯು ಸ್ಥಿರವಾಗಿದ್ರೆ ಕೂಡ, ಇದು ಫಸ್ಟ್ ಪಾಯಿಂಟ್ಗೆ ಆಗಿರುತ್ತೆ, ಆದಾಯವು ಕಡಿಮೆಯಾಗಿ ಉತ್ಪಾದನೆ ಸ್ಥಿರವಾಗಿದ್ದಾಗ ಕೂಡ ಹಣದ ಇಳಿತಾಯವನ್ನ ನೋಡ್ಬೋದಾಗಿದೆ. ಇದಿಷ್ಟು ಕೂಡ ಹಣದ ಇಳಿತಾಯಕ್ಕೆ ಯಾವ ಯಾವ ಸಂದರ್ಭದಲ್ಲಿ ಹಣದ ಇಳಿತಾಯ ಆಗುತ್ತೆ ಅನ್ನುವಂಥದ್ದು 5 ಪಾಯಿಂಟ್ ಆಗಿರುತ್ತೆ. ಉತ್ಪಾದನೆ ಸ್ಥಿರವಾಗಿದ್ದಾಗ ಒಂದು ವೇಳೆ ಹಣದ ಆದಾಯವು ಕಡಿಮೆಯಾದಾಗ ಹಣದ ಇಳಿತಾಯದ ಪರಿಸ್ಥಿತಿ ಕಂಡು ಬರುತ್ತೆ. ಒಂದು ವೇಳೆ ಹಣದ ಆದಾಯ ಮತ್ತೆ ಉತ್ಪಾದನೆ ಕಡಿಮೆಯಾಗಿದ್ದು ಹಣದ ಆದಾಯದ ಇಳಿಕೆ ಅನ್ನುವಂಥದ್ದು ಉತ್ಪಾದನೆಗಿಂತ ವೇಗವಾಗಿ ಕಡಿಮೆಯಾದ್ರೆ ಆಗ ಹಣದ ಇಳಿತಾಯ ಪರಿಸ್ಥಿತಿಯನ್ನ ನೋಡಬಹುದು. ಒಂದು ವೇಳೆ ಹಣದ ಆದಾಯ ಮತ್ತೆ ಉತ್ಪಾದನೆ ಹೆಚ್ಚಿ ಉತ್ಪಾದನೆಯು ವೇಗವಾಗಿ ಹೆಚ್ಚಾದ್ರೆ ಆಗ ಹಣದ ಇಳಿತಾಯ ಆಗುತ್ತೆ. ಒಂದು ವೇಳೆ ಆದಾಯವು ಸ್ಥಿರವಾಗಿದ್ದು ಉತ್ಪಾದನೆಯಲ್ಲಿ ಅತಿ ಹೆಚ್ಚಳ ಕಂಡು ಬಂದಾಗ ಕೂಡ ಹಣದ ಇಳಿತಾಯ ಆಗುತ್ತೆ. ಹಾಗೇನೆ ಒಂದು ವೇಳೆ ಆದಾಯ ಕಡಿಮೆಯಾಗಿ ಉತ್ಪಾದನೆಯು ಸ್ಥಿರವಾಗಿದ್ರೆ ಕೂಡ ಅಲ್ಲಿ ಹಣದ ಇಳಿತಾಯ ಎನ್ನುವಂಥದ್ದು ಕಂಡು ಬರ್ತದೆ ಅಂತ ನೋಡ್ಬೋದು. ಇನ್ನು ಹಣದ ನೀಡಿಕೆಯು ಸಂಕುಚಿತಗೊಂಡು ಬೆಲೆಯನ್ನ ಇಳಿಸುವ ಪರಿಸ್ಥಿತಿಯನ್ನ ಹಣದ ಇಳಿತ ಅಂತಾರೆ. ಅಂದ್ರೆ ಹಣದ ನೀಡಿಕೆ ಪೂರೈಕೆ ಎನ್ನುವಂಥದ್ದು ಸಂಕುಚಿತಗೊಂಡು ಕಡಿಮೆಯಾಗಿ ಬೆಲೆಯನ್ನು ಕೂಡ ಇಳಿಸುವಂತಹ ಪರಿಸ್ಥಿತಿ ಬಂದಾಗ ಅದನ್ನ ಹಣದ ಇಳಿತ ಅಂತಾರೆ. ಸರಕು ಸೇವೆಗಳಲ್ಲಿನ ಇಳಿಕೆ ಮತ್ತೆ ಹಣದ ನೀಡಿಕೆಯಲ್ಲಿನ ಇಳಿಕೆಯಿಂದಾಗಿ ಹಣದ ಇಳಿತಾಯ ಉಂಟಾಗ್ತದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಸರಕು ಸೇವೆಗಳ ನೀಡಿಕೆ ಅಂದ್ರೆ ಪೂರೈಕೆಯಲ್ಲಿ ಇಳಿಕೆ ಆದಾಗ ಹಣದ ಪೂರೈಕೆಯಲ್ಲೂ ಕೂಡ ಇಳಿಕೆಯಿಂದಾಗಿ ಹಣದ ಇಳಿತಾಯ ಉಂಟಾಗುತ್ತದೆ. ಇದೊಂದು ಕೊಳ್ಳುವ ಶಕ್ತಿಯ ಕುಸಿತದಿಂದಾಗಿ ಉಂಟಾಗುವಂತಹ ಬೆಲೆಯ ಇಳಿಕೆಯಿಂದ ಅಥವಾ ಬೆಲೆಯ ಇಳಿಕೆಯಿಂದಲೇ ಉಂಟಾಗುವ ಒಂದು ಅಸಮತೋಲನ ಸ್ಥಿತಿಯಾಗಿರುತ್ತದೆ. ಇದಿಷ್ಟು ಕೂಡ ಹಣದ ಇಳಿತಾಯಕ್ಕೆ ಸಂಬಂಧಪಟ್ಟದ್ದು. ಈಗ ನಾವು ಡಿಫರೆನ್ಸ್ ಅನ್ನ ನೋಡಬಹುದು, ಅಥವಾ ಹಣದ ಇಳಿತಾಯದ ಅಪೋಸಿಟ್ ಪ್ರತಿ ಹಣದುಬ್ಬರ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದಿರುತ್ತೆ. ಅಂದ್ರೆ ಹಣದ ಏನು ಇಳಿತಾಯ ಇರುತ್ತಲ್ವಾ, ಅದಕ್ಕೆ ಇನ್ನೊಂದು ಹಣದುಬ್ಬರ ಏನಿದೆ ಅದಕ್ಕೆ ಅಪೋಸಿಟ್ ಆಗಿ ಪ್ರತಿ ಹಣದುಬ್ಬರ ಅಂತ ಬರುತ್ತೆ. ಹಣದುಬ್ಬರ ಅನ್ನೋದು ಏನಂದ್ರೆ ಒಂದು ವಸ್ತುವಿನ ಬೆಲೆಗಳು ಸಾಮಾನ್ಯವಾಗಿ ಏರಿಕೆ ಆಗುವಂತಹ ಪರಿಸ್ಥಿತಿ. ಪ್ರತಿ ಹಣದುಬ್ಬರ ಅದನ್ನ ಆ ಒಂದು ಹಣದುಬ್ಬರವನ್ನ ನಿಯಂತ್ರಿಸುವಂತ ಪರಿಸ್ಥಿತಿ ಏನಿದೆ, ಹಣದುಬ್ಬರ ಹೆಚ್ಚಾದಾಗ ನಿಯಂತ್ರಿಸಲಿಕ್ಕೆ ಪ್ರತಿ ಹಣದುಬ್ಬರ ಎನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಪ್ರತಿ ಹಣದುಬ್ಬರ ಮತ್ತೆ ಹಣದ ಇಳಿತಾಯ ಎರಡು ಒಂದೇಯಾ ಅಥವಾ ಬೇರೆ ಬೇರೆನಾ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಆಲ್ಮೋಸ್ಟ್ ಈಗ ಪ್ರತಿ ಹಣದುಬ್ಬರ ಏನಂತಂದ್ರೆ ಹಣದುಬ್ಬರ ಅಂದ್ರೆ ಹಣದ ಬೆಲೆಗಳು ಜಾಸ್ತಿ ಆದಾಗ ಅದನ್ನು ತಡೆಗಟ್ಟಲು ಇರುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಪ್ರತಿ ಹಣದುಬ್ಬರ. ಅದೇ ತರ ಹಣದ ಇಳಿತಾಯ ಕೂಡ ಸೇಮ್. ಹಣದ ಇಳಿತಾಯ ಕೂಡ ಏನಾಗುತ್ತೆ ಅಲ್ಲಿ ಕಡಿಮೆ ಮಾಡುವಂತ ಪರಿಸ್ಥಿತಿ. ಹಣದ ವಸ್ತುಗಳ ಬೆಲೆಗಳು ಸರಕುಗಳು ಯಾವಾಗ್ಲೂ ನಿರಂತರವಾಗಿ ಕಡಿಮೆ ಆಗುವಂತ ಪರಿಸ್ಥಿತಿ ಆಗಿರುತ್ತೆ. ಇದು ನ್ಯಾಚುರಲ್ ಆಗಿ ಆದ್ರೆ ಇದನ್ನ ಮಾಡ್ತಾರೆ, ಅಂದ್ರೆ ನ್ಯಾಚುರಲ್ ಸ್ವಾಭಾವಿಕವಾಗಿ ಆಗುವಂತಹದ್ದಲ್ಲ ಪ್ರತಿ ಹಣದುಬ್ಬರ ಅಂದ್ರೆ. ಈಗ ಇವೆರಡು ಕಾನ್ಸೆಪ್ಟ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಹಣದ ಇಳಿತಾಯಕ್ಕೆ ಬರುವಂತ ಅಂದ್ರೆ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಪ್ರತಿ ಹಣದುಬ್ಬರವು ಹಣದುಬ್ಬರವನ್ನ ಹಿಂದಿರುಗಿಸುವ ಪ್ರಕ್ರಿಯೆ ಆಗಿರುತ್ತೆ. ಇದು ಉದ್ಯೋಗವನ್ನಾಗಲಿ ನಿರುದ್ಯೋಗವನ್ನಾಗಲಿ ಅರ್ಥವ್ಯವಸ್ಥೆಯಲ್ಲಿ ಸೃಷ್ಟಿಸುವುದಿಲ್ಲ. ಅಂದ್ರೆ ಪ್ರತಿ ಹಣದುಬ್ಬರ ಅನ್ನುವಂಥದ್ದೇನು ಹಣದುಬ್ಬರ ಜಾಸ್ತಿ ಆದಾಗ ಅದನ್ನು ತಡೆಗಟ್ಟಲಿಕ್ಕೆ ಮಾಡುವಂತದ್ದು ಹಿಂದಿರುಗಿಸುವಂತ ಪ್ರಕ್ರಿಯೆ ಅಂತ ಕೂಡ ಹೇಳ್ತಾರೆ. ಇದು ಉದ್ಯೋಗವನ್ನ ಅಥವಾ ನಿರುದ್ಯೋಗವನ್ನ ಸೃಷ್ಟಿಸುವುದಿಲ್ಲ. ಇದು ಅತ್ಯಂತ ಹೆಚ್ಚಿನ ಹಣದುಬ್ಬರದ ಪ್ರತಿಯಾಗಿ ಕೈಗೊಳ್ಳುವಂತಹ ಒಂದು ಪ್ರಯತ್ನ ಆಗಿರುತ್ತೆ. ಸರ್ಕಾರವು ಹಣದುಬ್ಬರವನ್ನ ತಡೆಗಟ್ಟಲು ಪ್ರತಿ ಹಣದುಬ್ಬರ ನೀತಿಯನ್ನ ಅನುಸರಿಸ್ತಾರೆ ಎನ್ನುವುದನ್ನು ನಾವು ನೋಡ್ಕೋಬಹುದು. ಅಂದ್ರೆ ವಸ್ತುಗಳ ಬೆಲೆಗಳು ಅತಿಯಾಗಿ ಏರಿಕೆ ಆದಾಗ ಅದನ್ನ ಇಳಿಕೆ ಮಾಡ್ಲಿಕ್ಕೆ ಒಂದು ಸರ್ಕಾರ ಪ್ರಯತ್ನಿಸುವಂತಹ ಒಂದು ಪ್ರಕ್ರಿಯೆಯನ್ನೇ ಪ್ರತಿ ಹಣದುಬ್ಬರ ಅಂತ ಕಳಿತೀವಿ. ಅಂದ್ರೆ ಹಣ ಏರಿಕೆ ಆಗುವಂತ ಸಂದರ್ಭದಲ್ಲಿ ಅದನ್ನ ಇಳಿಕೆ ಮಾಡ್ಲಿಕ್ಕೆ ಕೈಗೊಳ್ಳುವಂತ ಕ್ರಮ ಆಗಿರುತ್ತೆ. ಹಣದ ಇಳಿತಾಯ ಪ್ರತಿ ಹಣದುಬ್ಬರದ ಸ್ಥಿತಿಗಳಲ್ಲಿ ಬೆಲೆಯು ಅಂದ್ರೆ ಹಣದ ಇಳಿತ ಅಥವಾ ಇಳಿತಾಯದ
ಇಳಿತಾಯ ಮತ್ತೆ ಪ್ರತಿ ಹಣದುಬ್ಬರದ ಸ್ಥಿತಿಗಳಲ್ಲಿ ಬೆಲೆ ಕಡಿಮೆ ಆಗಿರ್ತದೆ. ಅಂದ್ರೆ ಪ್ರತಿ ಹಣದುಬ್ಬರ ಆಗುವಾಗ್ಲೂ ಕೂಡ ಒಂದು ವಸ್ತುಗಳ ಸರಕುಗಳ ಬೆಲೆ ಕಡಿಮೆ ಆಗ್ತದೆ. ಇನ್ನು ಹಣದ ಇಳಿತಾಯ ಆಗುವಂತ ಸಂದರ್ಭದಲ್ಲಿ ಕೂಡ ವಸ್ತುಗಳ ಅಥವಾ ಸೇವೆಗಳ ಬೆಲೆಗಳು ಕಡಿಮೆ ಆಗಿರ್ತದೆ. ಹಣದ ಸರಬರಾಜು ಕೂಡ ಕಡಿಮೆ ಆಗಿರ್ತದೆ. ಈ ಎರಡು ಸನ್ನಿವೇಶಗಳ ನಡುವೆ ಕೆಲವು ವ್ಯತ್ಯಾಸ ಇರುತ್ತೆ. ನಮ್ಗೆ ಇದು ನೋಡುವಾಗ ಹಣದ ಇಳಿತಾಯ ಅಂದ್ರೂ ಕೂಡ ಹಣವನ್ನ ನ್ಯಾಚುರಲ್ ಆಗಿ ಅದು ಇಳಿತಾ ಇರುವಂತದ್ದು. ಇದು ಪ್ರತಿ ಹಣದುಬ್ಬರವನ್ನು ಅಂದ್ರೆ ಹಣದುಬ್ಬರವನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನಿಸುವಂತಹ ಸರ್ಕಾರದ ಒಂದು ಕ್ರಮ ಆಗಿರುತ್ತೆ. ಸೊ ಎರಡು ವಿಷಯಗಳಲ್ಲಿ ಕೂಡ ಹಣದ ಇಳಿತಾಯನೇ ಆಗಿರ್ತದೆ ಅಥವಾ ಹಣದ ಬೆಲೆಗಳು ಕಡಿಮೆ ಆಗ್ತಾ ಇರ್ತದೆ ಅಥವಾ ಸರಬರಾಜು ಕೂಡ ಕಡಿಮೆ ಆಗಿರುವಂತಹ ಪರಿಸ್ಥಿತಿ ಆಗಿರುತ್ತೆ. ಇನ್ನು ಇವೆರಡ ನಡುವೆ ವ್ಯತ್ಯಾಸವನ್ನ ನೋಡಿದಾಗ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಹಣದ ಇಳಿತಾಯವು ಒಂದು ಐಚ್ಛಿಕವಾದ ಅಂಶ ಅಲ್ಲ. ಇದು ಕೆಲವು ಸಂದರ್ಭಗಳಲ್ಲಿ ಸರ್ಕಾರವೇ ಕೈಗೊಳ್ಳಬಹುದಾದ ನೀತಿ ಆದರೂ ಹಲವಾರು ಸಂದರ್ಭಗಳಲ್ಲಿ ಸ್ವಾಭಾವಿಕ ಕಾರಣಗಳಿಂದಲೇ ಉಂಟಾಗ್ತದೆ. ಆದ್ರೆ ಈಗ ಹಣದ ಇಳಿತಾಯ ಅನ್ನುವಂಥದ್ದು ಅದು ಆಗ್ತಾನೆ ಇರುತ್ತೆ, ಸ್ವಾಭಾವಿಕವಾಗಿ ಆಗುದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರ ಕೂಡ ಕೈಗೊಳ್ಳುವಂತ ನೀತಿ ಆಗಿರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರವೇ ಬೆಲೆಗಳನ್ನ ಕಡಿಮೆ ಮಾಡ್ತಾರೆ, ಉತ್ಪಾದನೆಗಳನ್ನ ಕಡಿಮೆ ಮಾಡಿಸ್ತಾರೆ. ಆದ್ರೆ ಎಲ್ಲಾ ಸಂದರ್ಭಗಳಲ್ಲಿ ಇದು ಹಾಗೆ ಆಗುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸ್ವಾಭಾವಿಕ ಕಾರಣಗಳಿಂದಲೂ ಹಣದ ಇಳಿತಾಯ ಆಗುತ್ತೆ. ಪ್ರತಿ ಹಣದುಬ್ಬರ ಮಾತ್ರ ಐಚ್ಛಿಕವಾದ ಮತ್ತೆ ರೂಪಿಸಲ್ಪಟ್ಟ ನೀತಿ ಆಗಿರುತ್ತೆ. ಅಂದ್ರೆ ಪ್ರತಿ ಹಣದುಬ್ಬರ ಎನ್ನುವಂತ ಕಾನ್ಸೆಪ್ಟ್ ಏನಿದೆ, ಇಳಿಕೆ ಮಾಡುವಂತ ಪ್ರಕ್ರಿಯೆ ಏನಿದೆ, ಇದನ್ನ ರೂಪಿಸಿರುವುದು ಮತ್ತೆ ಇದು ಯಾವಾಗಲೂ ಸ್ಥಿರವಾಗಿರ್ತದೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಆದ್ರೆ ಹಣದ ಇಳಿತಾಯ ಅನ್ನುವುದು ಸರ್ಕಾರವು ಕೈಗೊಳ್ಳುವಂತ ಕಾರ್ಯವಾಗಿರ್ತದೆ ಮತ್ತೆ ಕೆಲವೊಮ್ಮೆ ಸ್ವಾಭಾವಿಕ ಕಾರಣದಿಂದಲೂ ಕೂಡ ಇಳಿತಾಯ ಅನ್ನುವಂಥದ್ದು ಆಗತ್ತೆ ಹಣದ್ದು. ಉದಾಹರಣೆಗೆ ನಿಮ್ಗೆ ಹೇಳುವುದಾದ್ರೆ, ಉತ್ತಮ ಮಳೆಯಿಂದ ಉತ್ತಮವಾದ ಸುಗ್ಗಿ ಉಂಟಾಗಿ ಬೆಳೆ ಉತ್ತಮಗೊಂಡು ಬೆಲೆ ಕಡಿಮೆ ಆಗಬಹುದು. ಅಂದ್ರೆ ಒಂದು ಒಳ್ಳೆ ಮಳೆ ಬಂದು ಒಳ್ಳೆ ರೀತಿಯಲ್ಲಿ ಬೆಳೆಯನ್ನ ಬೆಳೆದಾಗ ಒಳ್ಳೆ ರೀತಿಯಲ್ಲಿ ಫಸಲು ಬಂದು ಉತ್ತಮವಾದ ಬೆಳೆ ಬರುತ್ತೆ. ಅತಿಯಾಗಿ ಬೆಳೆ ಬಂದಾಗ ಒಂದು ವಸ್ತುವಿನ ಬೆಲೆಗಳು ಕೂಡ ಅತಿಯಾಗಿ ಬೆಳೆ ಬೆಳೆದಾಗ ವಸ್ತುಗಳ ಒಂದು ಉತ್ಪಾದನೆ ಜಾಸ್ತಿ ಆದಾಗ ಅದರ ಬೆಲೆಗಳು ಕಡಿಮೆ ಆಗುತ್ತೆ. ಇದು ಸ್ವಾಭಾವಿಕವಾಗಿ ಆದಂತ ಒಂದು ಹಣದ ಇಳಿತಾಯ, ಬೆಲೆಯ ಇಳಿತಾಯ ಅಂತ ನಾವು ನೋಡಬಹುದು. ಈ ಸಂದರ್ಭದಲ್ಲಿ ಹಣದ ಇಳಿತಾಯ ಸ್ವಾಭಾವಿಕ ಕಾರಣಗಳಿಂದ ಕಾಣಿಸಿಕೊಂಡಿದೆ. ಆದ್ರೆ ಪ್ರತಿ ಹಣದುಬ್ಬರ ನೀತಿಯು ಪೂರ್ವ ಯೋಜಿತ ಮತ್ತೆ ರೂಪಿಸಲ್ಪಟ್ಟ ಸರ್ಕಾರದ ನೀತಿ. ಅಂದ್ರೆ ಪ್ರತಿ ಹಣದುಬ್ಬರ ಮಾತ್ರ ಹೀಗೆ ಆಗ್ಬೇಕು, ಇದೇ ರೀತಿ ಇರಬೇಕು ಅನ್ನುವಂತ ಒಂದು ಯೋಜನೆಯಿಂದ ಆಗಿರುವಂತಹ ಒಂದು ನೀತಿ ಆಗಿರ್ತದೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಇನ್ನು ಹಣದ ಇಳಿತಾಯದ ಸನ್ನಿವೇಶದಲ್ಲಿ ಬೆಲೆಯು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯಬಹುದು. ಆದ್ರೆ ಪ್ರತಿ ಹಣದುಬ್ಬರ ನೀವು ಇದನ್ನ ವ್ಯತ್ಯಾಸಗಳಾಗಿ ಕೂಡ ಬರಿಬಹುದು. ಹಣದ ಇಳಿತಾಯವನ್ನ ಐಚ್ಛಿಕ ವಿಷಯವಾದ ಅಂಶ ಅಲ್ಲ. ಅಂದ್ರೆ ಹಣದ ಪ್ರತಿ ಹಣದುಬ್ಬರ ಎನ್ನುವಂಥದ್ದು ಐಚ್ಛಿಕವಾದ ರೀತಿಯಾಗಿರ್ತದೆ ಎನ್ನುವುದನ್ನ ಬರಿಬೇಕಾಗ್ತದೆ. ಹಾಗೇನೆ ಹಣದ ಇಳಿತಾಯ ಎನ್ನುವಂಥದ್ದು ಸ್ವಾಭಾವಿಕ ಕಾರಣಗಳಿಂದಲೂ ಆಗುತ್ತೆ, ಕೆಲವೊಮ್ಮೆ ಸರ್ಕಾರವು ಕೂಡ ತೆಗೆದುಕೊಳ್ಳುವಂತ ನೀತಿ ಆಗಿರುತ್ತೆ. ಆದ್ರೆ ಪ್ರತಿ ಹಣದುಬ್ಬರ ಅನ್ನುವಂಥದ್ದು ಎಲ್ಲಾ ಸಂದರ್ಭದಲ್ಲಿ ಸರ್ಕಾರದಿಂದ ಪೂರ್ವಯೋಜಿತವಾದ ರೂಪಿಸಲ್ಪಟ್ಟ ಒಂದು ನೀತಿಯಾಗಿರ್ತದೆ. ಸ್ವಾಭಾವಿಕ ಆಗಿ ಆಗುವಂತದ್ದು ಯಾವುದು? ಹಣದ ಇಳಿತಾಯ. ಪ್ರತಿ ಹಣದುಬ್ಬರ ಸರ್ಕಾರದಿಂದ ನಡೆದಿರುವಂತಹ ನೀತಿಯಾಗಿರ್ತದೆ ಅನ್ನೋದನ್ನ ಬರಿಬೇಕು. ಇನ್ನು ಹಣದ ಇಳಿತಾಯದ ಸನ್ನಿವೇಶದಲ್ಲಿ ಬೆಲೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತದೆ. ಅಂದ್ರೆ ಹಣದ ಇಳಿತಾಯ ಆಗುವಂತ ಸಂದರ್ಭದಲ್ಲಿ ಎಷ್ಟು ಕಡಿಮೆ ಬೇಕಾದ್ರೂ ಬೆಲೆ ಆಗ್ಬೋದು. ಆದರೆ ಪ್ರತಿ ಹಣದುಬ್ಬರದ ಸಂದರ್ಭದಲ್ಲಿ ಇಷ್ಟೇ ಕಡಿಮೆ ಮಾಡ್ಬೇಕು ಎನ್ನುವಂತ ಒಂದು ನಿಯಮ ಇರುತ್ತೆ. ಅಂದ್ರೆ ಅವ್ರು ಎಷ್ಟು ಬೇಕೋ ಎಷ್ಟು ಕಡಿಮೆ ತನಕ ಮಾಡುವಂತ ಲಿಮಿಟ್ ಇರುವುದಿಲ್ಲ, ಅನ್ಲಿಮಿಟೆಡ್ ಅಲ್ಲ. ಅದು ಒಂದು ಇಷ್ಟೇ ಕಡಿಮೆ ಮಾಡ್ಬೇಕು ಅನ್ನುವಂತ ಒಂದು ವಿಷಯ ಇರುತ್ತೆ. ಯಾವುದ್ರಲ್ಲಿ? ಪ್ರತಿ ಹಣದುಬ್ಬರದಲ್ಲಿ. ಪ್ರತಿ ಹಣದುಬ್ಬರದ ಸನ್ನಿವೇಶದಲ್ಲಿ ಬೆಲೆ ಒಂದು ಮಿತಿಗಿಂತ ಕಡಿಮೆ ಮಟ್ಟವನ್ನು ತಲುಪಲಿಕ್ಕೆ ಬಿಡುವುದಿಲ್ಲ ಆ ಸರ್ಕಾರ. ಯಾಕಂದ್ರೆ ಇದು ಪೂರ್ವ ನಿಯೋಜಿತವಾಗಿರುವುದರಿಂದ ಅವ್ರು ಇಷ್ಟೇ ಇರಬೇಕು, ಕಡಿಮೆ ಮಟ್ಟ ತಲುಪುವುದಾದ್ರೂ ಕೂಡ ಇಷ್ಟೇ ಲಿಮಿಟ್ ಅಲ್ಲೇ ಇರಬೇಕು ಅನ್ನೋದನ್ನು ಕೂಡ ಬರೆದಿಡ್ತಾರೆ. ಹಾಗೇನೆ ಹಣದುಬ್ಬರವನ್ನ ನಿಯಂತ್ರಿಸಲು ಅನೇಕ ಹಣಕಾಸು ನೀತಿಗಳನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಹಣದ ಇಳಿತಾಯ ಕೆಲವು ಸ್ವಾಭಾವಿಕ ಅಂಶಗಳಿಂದ ಕಾಣಿಸಿಕೊಳ್ತದೆ. ಈಗ ಪ್ರತಿ ಹಣದುಬ್ಬರವನ್ನ ನಿಯಂತ್ರಿಸಲಿಕ್ಕೆ ಸರ್ಕಾರ ಕಾನೂನು ನೀತಿಗಳ ಮುಖಾಂತರ ಕೈಗೊಳ್ಳಬಹುದು. ಆದರೆ ಹಣದ ಇಳಿತಾಯದಲ್ಲಿ ಅದು ಸ್ವಾಭಾವಿಕ ಅಂಶಗಳಿಂದ ಕಾಣಿಸಿಕೊಂಡಿದೆ. ಅದಕ್ಕಾಗಿ ಬೇಕಾದ ಹಾಗೆ ಅವರಿಗೆ ಹೆಚ್ಚು ಕಡಿಮೆ ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದನ್ನ ನಾವು ತಿಳ್ಕೋಬಹುದು. ಇನ್ನು ಹಣದ ಇಳಿತಾಯ ಅರ್ಥವ್ಯವಸ್ಥೆಯಲ್ಲಿ ನಿರುದ್ಯೋಗದ ಪ್ರಮಾಣವನ್ನ ಅತ್ಯಧಿಕವಾಗಿರ್ತದೆ. ಪ್ರತಿ ಹಣದುಬ್ಬರದ ಸ್ಥಿತಿಯಲ್ಲಿ ಅತ್ಯಧಿಕ ಪ್ರಮಾಣದ ನಿರುದ್ಯೋಗ ಕಂಡು ಬರುವುದಿಲ್ಲ. ಅಂದ್ರೆ ಹಣದ ಇಳಿತಾಯ ಆದಂತ ಸಂದರ್ಭದಲ್ಲಿ ನಿರುದ್ಯೋಗದ ಪ್ರಮಾಣ ಅಧಿಕವಾಗಿರ್ತದೆ. ಪ್ರತಿ ಹಣದುಬ್ಬರದ ಸ್ಥಿತಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ನಿರುದ್ಯೋಗ ಕಂಡು ಬರುವುದಿಲ್ಲ. ಅಂದ್ರೆ ನೀವು ನಿರುದ್ಯೋಗ ಅಂತ ಹಾಕ್ಬಿಟ್ಟು ಅಲ್ಲಿ ಅಂತ ಸಂದರ್ಭದಲ್ಲಿ ಪ್ರತಿ ಹಣದುಬ್ಬರದ ಸಂದರ್ಭದಲ್ಲಿ ನಿರುದ್ಯೋಗ ಅಷ್ಟು ಕಡಿಮೆ ಇರುವುದಿಲ್ಲ. ಆದ್ರೆ ಹಣದ ಇಳಿತಾಯದ ಸಂದರ್ಭದಲ್ಲಿ ನಿರುದ್ಯೋಗ ಅಧಿಕವಾಗಿ ಕಂಡು ಬರುತ್ತದೆ ಅನ್ನೋ ತನಕ ಕೂಡ ಬರಿಬಹುದು. ಸೊ ಇದಿಷ್ಟು ಕೂಡ ಎರಡು ಒಂದೇ ತರ ಅನ್ಸಿದ್ರು ಕೂಡ ಎರಡರ ವಿಷಯಗಳು ಕಾನ್ಸೆಪ್ಟ್ಗಳು ಏನು? ಹಣದ ಇಳಿತಾಯ ಅಂದ್ರೂ ಕೂಡ ಹಣದ ಸೇವೆಗಳು ಅಥವಾ ಸರಕು ಬೆಲೆಗಳು ಸಾಮಾನ್ಯ ನಿರಂತರವಾಗಿ ಇಳಿಯುವಂತಹ ಪ್ರಕ್ರಿಯೆಯನ್ನು ಹಣದ ಇಳಿತಾಯ ಅಂದ್ರೆ, ಪ್ರತಿ ಹಣದುಬ್ಬರ ಸರ್ಕಾರವೇ ಒಂದು ಕೈಗೊಳ್ಳುವಂತ ನೀತಿ ಆಗಿರ್ತದೆ. ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಯಾವುದೇ ವಸ್ತುವಿನ ಅವರೇ ಅದಕ್ಕೆ ಬೆಲೆಯನ್ನ ಕಡಿಮೆ ಮಾಡ್ತಾರೆ, ಒಂದು ಹಣದುಬ್ಬರವನ್ನ ನಿಯಂತ್ರಿಸುವುದಕ್ಕೋಸ್ಕರ. ಹಣದುಬ್ಬರ ಅಂದ್ರೆ ಏನು ಅಂತ ತಿಳ್ಕೊಂಡಾಗ ಪ್ರತಿ ಹಣದುಬ್ಬರ ನಿಮ್ಗೆ ಅರ್ಥ ಆಗುತ್ತೆ. ಹಣದುಬ್ಬರ ಅಂದ್ರೆ ಏನು?
ನಿರಂತರ ಸಾಮಾನ್ಯವಾಗಿ ಒಂದು ವಸ್ತು ಅಥವಾ ಸರಕುಗಳ ಬೆಲೆಗಳು ಸಾಮಾನ್ಯವಾಗಿ ಏರಿಕೆ ಆಗುವಂತ ಪರಿಸ್ಥಿತಿನ ಹಣದುಬ್ಬರ ಅಂತಾರೆ. ಪ್ರತಿ ಹಣದುಬ್ಬರ ಎನ್ನುವಂಥದ್ದು ಆ ಹಣದುಬ್ಬರವನ್ನ ನಿಯಂತ್ರಿಸುವಂತ ಪ್ರಕ್ರಿಯೆ ಆಗಿರ್ತದೆ, ಸರ್ಕಾರ ಒಂದು ಕೈಗೊಳ್ಳುವಂತ ನೀತಿ ಆಗಿರ್ತದೆ. ಸೊ ಇದಿಷ್ಟು ಕೂಡ ಹಣದ ಇಳಿತಾಯ ಮತ್ತೆ ಪ್ರತಿ ಹಣದುಬ್ಬರಕ್ಕೆ ವ್ಯತ್ಯಾಸ ಕೇಳದೆ ಬರಿಬೇಕಾಗ್ತದೆ, ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಹಣದ ಇಳಿತಾಯದ ಪರಿಣಾಮ ಏನೆಲ್ಲ ಪರಿಣಾಮ ಆಗುತ್ತೆ ಹಣದ ಇಳಿತಾಯ ಆಗಿ ಅನ್ನೋದನ್ನ ನಾವು ನೋಡುವುದಾದ್ರೆ, ಇದೊಂದು ಅರ್ಥವ್ಯವಸ್ಥೆಯ ಮೇಲೆ ವ್ಯಾಪಕವಾದ ಪರಿಣಾಮವನ್ನ ಬೀರ್ತದೆ ಹಣದ ಇಳಿತಾಯ ಎನ್ನುವಂತಹದ್ದು. ಮೊದಲನೆಯದಾಗಿ ಉತ್ಪಾದಕರು ಮತ್ತು ವ್ಯಾಪಾರಿಗಳಿಗೆ ಹಣದ ಇಳಿತಾಯ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಹಣದ ಇಳಿತಾಯ ಕಂಡು ಬಂದಾಗ ಬೆಲೆಗಳು ಇಳಿಯುತ್ತವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಣದ ಇಳಿತಾಯ ಅಂದ್ರೇನು, ಸರಕುಗಳ ಮತ್ತೆ ವಸ್ತುಗಳ ಬೆಲೆ ನಿರಂತರವಾಗಿ ಬೆಲೆ ಇಳಿಕೆ ಆಗುವುದನ್ನ ಇಲ್ಲಿ ಹಣದ ಇಳಿತಾಯ ಅಂತೀವಿ. ಈಗ ಈ ಇಳಿತಾಯ ಕಂಡು ಬಂದಾಗ ಬೆಲೆಗಳು ಇಳಿಯುತ್ತವೆ. ಇದು ಉತ್ಪಾದಕರನ್ನ ಮತ್ತೆ ವ್ಯಾಪಾರಿಗಳನ್ನ ಪ್ರಭಾವ ಬೀರುತ್ತದೆ, ಅವರುಗಳ ಮೇಲೆ ಪ್ರಭಾವ ಬೀರುತ್ತೆ. ಉತ್ಪಾದಕರು ತಮ್ಮ ಸರಕುಗಳ ಬೆಲೆ ಇಳಿಯುತ್ತಿರುವುದನ್ನು ಗಮನಿಸ್ತಾರೆ, ಆದ್ರೆ ವೆಚ್ಚವು ಸರಕುಗಳ ಬೆಲೆ ಇಳಿಯುವಷ್ಟು ವೇಗವಾಗಿ ಇಳಿಯುವುದಿಲ್ಲ. ಅಂದ್ರೆ ಸರಕುಗಳು ಹೆಂಗೋ ಅದ್ರನ್ನ ಅವ್ರು ಮಾಡಿರುವಂತ ಬೆಲೆಗಳು ಇಳಿಯುವುದು ಹೌದು, ವಸ್ತುಗಳ ಬೆಲೆ ಇಳಿಯುವುದು ಹೌದು, ಕಡಿಮೆ ಆಗುವುದು ಹೌದು, ಆದ್ರೆ ಅವ್ರದಕ್ಕೆ ಮಾಡುವಂತ ವೆಚ್ಚದ ಸರಕುಗಳ ಬೆಲೆ ಅಷ್ಟು ಬೇಗ ಇಳಿಯುವುದಿಲ್ಲ. ಹಾಗಾಗಿ ಹಣದ ಇಳಿತಾಯದ ಅವಧಿಯಲ್ಲಿ ಉತ್ಪಾದಕನು ಕಚ್ಚಾ ಮಾಲುಗಳನ್ನ ಕಡಿಮೆ ಬೆಲೆಯಲ್ಲಿ ಕೊಳ್ಳುತ್ತಾನೆ, ತನ್ನ ಸರಕುಗಳನ್ನ ಮಾರಲು ಪ್ರಯತ್ನಿಸುತ್ತಾನೆ, ಹಾಗೂ ಉತ್ಪಾದಕನಿಗೆ ಕಚ್ಚಾ ಬೆಲೆಯ ಸತತವಾಗಿ ಕಡಿಮೆಯಾಗುತ್ತಿರುವುದು ಗೊತ್ತಾಗ್ತದೆ. ಇದರಿಂದಾಗಿ ಅವನು ತಾನು ತಯಾರಿಸಿದ ಅವಧಿಗಳ ಸರಕುಗಳ ಬೇಡಿಕೆ ಕೂಡ ಕಡಿಮೆಯಾಗ್ತದೆ. ಇದರಿಂದ ಸಿದ್ಧಪಡಿಸಿದ ಸರಕುಗಳ ದಾಸ್ತಾನು ಹೆಚ್ಚಾಗ್ತದೆ. ಬಂಡವಾಳ ವ್ಯಾಪಾರದಲ್ಲಿ ನಿಶ್ಚೇಜವ ಅಂದ್ರೆ ಅವನು ಕಡಿಮೆ ಬೆಲೆಯಲ್ಲಿ ಅವನದು ಸರಕುಗಳ ಬೆಲೆಗಳು ಕಡಿಮೆ ಆಗ್ತದೆ, ಆದ್ರೆ ಅವನು ಅದಕ್ಕೆ ಮಾಡುವಂತ ವೆಚ್ಚ ಏನಿದೆ ಅದು ಜಾಸ್ತಿಯಾಗಿ ಇರ್ತದೆ. ಅದಕ್ಕಾಗಿ ಅವನು ತನ್ನ ಸರಕುಗಳನ್ನೆಲ್ಲ ಮಾರ್ತಾನೆ, ಕಡಿಮೆ ಬೆಲೆಗೆನೆ ಅದನ್ನ ಮಾರ್ತಾ ಹೋಗ್ತಾನೆ. ಮತ್ತೆ ಕೆಲವೊಮ್ಮೆ ಅವನು ತಯಾರಿಸಿದ ವಸ್ತುಗಳ ಬೆಲೆಗಳು ಬೇಡಿಕೆಗಳು ಕಡಿಮೆ ಆಗ್ತಿರುತ್ತಲ್ವಾ, ಹಾಗೇನೆ ಅವನು ಸಿದ್ಧಪಡಿಸಿರುವಂತ ದಾಸ್ತಾನು ಏನಿರುತ್ತೆ, ಸ್ಟಾಕ್ ಮಾಡಿರುವಂತ ಐಟಮ್ಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಬೆಲೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಹಾಗೇನೆ ಅದ್ರದ್ದು ದಾಸ್ತಾನುಗಳು ಹೆಚ್ಚಾಗಿ ಬಂಡವಾಳ ಅವನು ಹಾಕಿರೋದು ಏನ್ ಬಂಡವಾಳ ಎಲ್ಲ ಹಾಕಿ ಅದನ್ನ ಅಷ್ಟು ಮಾಡಿ ಇರ್ತಾನಲ್ವ, ಅದೆಲ್ಲವೂ ಕೂಡ ನಿಶ್ಚೇಜನವಾಗ್ತದೆ. ಅಂದ್ರೆ ಅದು ವೇಸ್ಟ್ ಆಗಿ ಹೋಗುವಂತ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ಬೆಲೆಯ ಇಳಿತಾಯದಿಂದಾಗಿ, ಹಣದ ಇಳಿತಾಯದಿಂದಾಗಿ ಉತ್ಪಾದಕರು ಮತ್ತೆ ವ್ಯಾಪಾರಿಗಳೇನಿರ್ತಾರೆ ಅದ್ರಲ್ಲಿ ಉತ್ಪಾದಕರಿಗೆ ತುಂಬಾ ಲಾಸ್ ಆಗುವಂತಹ ಪರಿಸ್ಥಿತಿ ಇರ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಒಂದು ಬೆಲೆಯ ಇಳಿತಾಯದಿಂದಾಗಿ. ಇಲ್ಲಿ ವ್ಯಾಪಾರಿಗಳಿಗೂ ಅನಾನುಕೂಲ ಉಂಟಾಗ್ತದೆ. ಯಾಕೆಂದ್ರೆ ವ್ಯಾಪಾರಿಗಳು ವ್ಯಾಪಾರಕ್ಕಾಗಿ ಸರಕುಗಳನ್ನು ಕೊಂಡಾಗ ಬೆಲೆ ಅಧಿಕವಾಗಿರುತ್ತೆ, ಅವರು ಮಾರಾಟ ಮಾಡುವ ಸಂದರ್ಭದಲ್ಲಿ ಬೆಲೆ ಇಳಿಯುತ್ತೆ. ಅಂದ್ರೆ ಈಗ ವಸ್ತುಗಳನ್ನ ತಗೊಂಡ್ ಬರ್ಲಿಕ್ಕೆ ಅಂತ ಹೋಗ್ತಾರೆ ವ್ಯಾಪಾರಿಗಳು, ಇಷ್ಟೊತ್ತು ನಾವು ಉತ್ಪಾದಕರನ್ನ ನೋಡಿದ್ವಿ, ಉತ್ಪಾದಕರಿಗೆ ಲಾಸ್ ಆಗುತ್ತೆ, ಹಾಗೇನೆ ಅಲ್ಲಿ ವ್ಯಾಪಾರ ಮಾಡುವವರಿಗೂ ಕೂಡ ಲಾಸ್ ಆಗ್ತದೆ. ಉತ್ಪಾದಕರ ಹತ್ರ ಹೋಗಿ ವ್ಯಾಪಾರಿಗಳು ಪರ್ಚೇಸ್ ಮಾಡುವಾಗ ಅದರ ಬೆಲೆ ಜಾಸ್ತಿ ಆಗಿರುತ್ತೆ. ಸೊ ಜಾಸ್ತಿ ಬೆಲೆಗೆ ಕೊಟ್ಟವರು ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ, ಯಾರೆಲ್ಲ ಉತ್ಪಾದನೆ ಮಾಡಿದ್ದಾರೆ ಅವ್ರ ಹತ್ರ ಹೋಗಿ ಪರ್ಚೇಸ್ ಮಾಡುವಾಗ ಜಾಸ್ತಿ ಬೆಲೆ ಕೊಡ್ತಿರ್ತಾರೆ. ಅದನ್ನೇ ತಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಾಗ ಬೆಲೆ ಇಳಿತಾಯ ಆಗಿರುವಂತ ಸಂದರ್ಭ ಇದ್ದಾಗ ಅವರಿಗೆ ಅಲ್ಲಿ ವಸ್ತುಗಳ ಬೆಲೆ ಕಡಿಮೆ ಬೆಲೆಗೆ ಹೋಗುತ್ತೆ. ಅದರಲ್ಲೂ ಸಣ್ಣ ರೈತರು ಹಣದ ಇಳಿತಾಯದ ಸಂದರ್ಭದಲ್ಲಿ ತೊಂದರೆಗೆ ಒಳಗಾಗುವಂತಹ ಸಂದರ್ಭ ಆಗಿರುತ್ತೆ ಜಾಸ್ತಿಯಾಗಿ. ಇದಿಷ್ಟು ಕೂಡ ಉತ್ಪಾದಕರು ಮತ್ತೆ ವ್ಯಾಪಾರಿಗಳಿಗೆ ಇಳಿತಾಯದ ಸಂದರ್ಭದಲ್ಲಿ ಯಾವ ತರ ಪರಿಣಾಮ ಬೀಳುತ್ತೆ ಅಂತ ನೋಡಿದ್ದು. ಇನ್ನು ಎರಡನೇದಾಗಿ ಹೂಡಿಕೆದಾರರಿಗೆ, ನೀವು ಇದನ್ನೆಲ್ಲ ಪಾಯಿಂಟ್ ಆಗಿ ಬರೀರಿ ಸ್ನೇಹಿತರೆ. ಹಣದ ಇಳಿತಾಯದ ಪರಿಣಾಮಗಳು ಅಂತ ಬರ್ದು ನೀವು 1 by 1 ಪಾಯಿಂಟ್ ಹಾಕಿ. 1 ಉತ್ಪಾದಕರು ಮತ್ತೆ ವ್ಯಾಪಾರಿಗಳು, 2 ಹೂಡಿಕೆದಾರರು, 3 ಸಂಬಳ ಪಡೆಯುವ ಮತ್ತು ಕಾರ್ಮಿಕ ವರ್ಗದವರು, 4 ಅನುಭೋಗಿ ವರ್ಗ, 5 ಸಾಲ ಕೊಡುವವರು ಮತ್ತು ಪಡೆಯುವವರು ಅಂತ ಈ ತರ 5 ಪಾಯಿಂಟ್ ಅನ್ನ ಫಸ್ಟ್ ಬರೀರಿ. 6 ಪಾಯಿಂಟ್ ಏನಿದೆ ಆ ನಂತರ ಪಾಯಿಂಟ್ ಅನ್ನ 1 by 1 ನೀವೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನಿಮ್ಗೆ ಹಣದ ಇಳಿತಾಯ ಅಂದ್ರೆ ಏನು ಅಂತ ಗೊತ್ತಾದ ಮೇಲೆ ಹೂಡಿಕೆದಾರರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗ್ಬೋದು ನಿಮ್ಗೆ ಅರ್ಥ ಆದ ರೀತಿಯಲ್ಲಿ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಇದೀಗ ನಾನು ಪುಸ್ತಕದಲ್ಲಿರುವ ಹಾಗೇನೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈಗ ಹೂಡಿಕೆದಾರರಿಗೆ ಹೇಗೆ ಪ್ರಾಬ್ಲಮ್ ಆಗ್ತದೆ ಹಣದ ಇಳಿತಾಯ ಬಂದಾಗ ನೋಡೋಣ. ಅರ್ಥವ್ಯವಸ್ಥೆಯಲ್ಲಿ 2 ಗುಂಪಿನ ಹೂಡಿಕೆದಾರರು ಇರ್ತಾರೆ. ಅಂದ್ರೆ ಒಂದು ಅರ್ಥವ್ಯವಸ್ಥೆ ಅಂದಾಗ ಒಂದು ಆರ್ಥಿಕತೆಯಲ್ಲಿ, ಒಂದು ಸಮಾಜದಲ್ಲಿ ಅಂತ ನೀವು ತಗೊಳ್ಳಿ. 2 ತರದಲ್ಲಿ ಹೂಡಿಕೆದಾರರು ಇರ್ತಾರೆ. ಕೆಲವರು ತಾವು ನಿರ್ದಿಷ್ಟವಾದ ಪ್ರಮಾಣದ ಆದಾಯವನ್ನ ಗಳಿಸಲೆಂದು ಬಂಡವಾಳವನ್ನ ಹಾಕ್ತಾರೆ. ಅಂದ್ರೆ ಅವರು ಇಷ್ಟು ಅಮೌಂಟ್ ಅನ್ನ ಅಲ್ಲಿ ಒಂದು ಕೊಡುವಾಗ ನಮ್ಗೆ ಅಷ್ಟೇ ಪ್ರಮಾಣದಲ್ಲಿ ಲಾಭ ಬೇಕು, ನಾವು ಅಷ್ಟು ಆದಾಯವನ್ನ ಗಳಿಸಬೇಕು ಅನ್ನುವಂತ ತಲೆಯಲ್ಲಿ ಇಟ್ಟುಕೊಂಡು ಅಲ್ಲಿ ಒಂದಿಷ್ಟು ಬಂಡವಾಳವನ್ನ ಅಥವಾ ದುಡ್ಡನ್ನ ಹಾಕಿರ್ತಾರೆ, ಹೂಡಿರ್ತಾರೆ. ಇನ್ನೊಂದು ವರ್ಗದ ಹೂಡಿಕೆದಾರರು ಅತಿ ದೊಡ್ಡ ಮೊತ್ತದ ಅಥವಾ ವ್ಯತ್ಯಾಸಾತ್ಮಕ ಆದಾಯವನ್ನ ಒದಗಿಸುವ ಆಸ್ತಿಗಳ ಮೇಲೆ ಬಂಡವಾಳನ ಹೂಡಿರ್ತಾರೆ. ಅಂದ್ರೆ ತುಂಬಾ ಜಾಸ್ತಿ ಅವರಿಗೆ. ಇನ್ನೊಂದು ಹೂಡಿಕೆದಾರರು ಹೇಗಿರ್ತಾರೆ ಅಂದ್ರೆ ಅಲ್ಲಿ ತುಂಬಾ ಜಾಸ್ತಿ ಅಮೌಂಟ್ ಅನ್ನ ಸಿಗುವಂತಹದ್ದು, ಅಥವಾ ನಾವು ಎಷ್ಟು ಹಾಕಿದ್ದೇವೆ ಅದಕ್ಕಿಂತ ಜಾಸ್ತಿ ಬರುವಂತಹ ಒಂದು ಐಡಿಯಾದ ಮೇಲೆ ಅಲ್ಲಿ ಒಂದಿಷ್ಟು ಆದಾಯವನ್ನ ಹೂಡಿಕೆ ಮಾಡಿರ್ತಾರೆ. ಹಣದ ಇಳಿತಾಯದ ಸಂದರ್ಭದಲ್ಲಿ ಇವರಿಬ್ಬರಿಗೆ ಏನಾಗತ್ತಪ್ಪ ಅಂತಂದ್ರೆ ನಿರ್ದಿಷ್ಟ ಆದಾಯ ಗಳಿಸುವಂತಹ ವರ್ಗಕ್ಕೆ ಅನುಕೂಲ ಆಗತ್ತೆ. ಅಂದ್ರೆ ಅವರಿಗೆ ನಿರ್ದಿಷ್ಟವಾಗಿ, ಅಂದ್ರೆ ಮೊದ್ಲಿಗೆ ಯಾರಿರ್ತಾರೆ ಒಂದಿಷ್ಟು ಬೇಕು ಅನ್ನುವಂತ ಇವ್ರು ಈಗ ಒಂದು ಸ್ವಲ್ಪ ಅಮೌಂಟ್ ಅನ್ನ ಹಾಕಿರ್ತಾರೆ, ನಮ್ಗೆ ನಿರ್ದಿಷ್ಟ ಆದಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಾಕಿರ್ತಾರೆ. ಎರಡನೆಯವರು ನಮ್ಗೆ ಇಷ್ಟೇ ಆದಾಯ ಬೇಕು ಅಥವಾ ಜಾಸ್ತಿ ಬೇಕು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅತಿ ಮೊತ್ತದಲ್ಲಿ ಅವರು ಬಂಡವಾಳವನ್ನ ಹಾಕಿರ್ತಾರೆ. ಅವರಿಗೆ ಇಲ್ಲಿ ಲಾಸ್ ಆಗುವಂತಹದ್ದು. ಮೊದಲನೆಯವರಿಗೆ ಇಲ್ಲಿ ಲಾಸ್ ಆಗುದಿಲ್ಲ. ಯಾವ್ದಕ್ಕಂದ್ರೆ ಅವರು
ಇಳಿತಾಯದ ಸಂದರ್ಭದಲ್ಲಿ ನಿರ್ದಿಷ್ಟ ಆದಾಯ ಗಳಿಸುವ ವರ್ಗಕ್ಕೆ ಅನುಕೂಲ ಆಗ್ತದೆ. ತಮ್ಮ ಆದಾಯದಿಂದ ಅವರು ಅಧಿಕ ಕೊಳ್ಳುವ ಶಕ್ತಿಯನ್ನು ಪಡೀತಾರೆ. ಬದಲಾಗುವ ಆದಾಯವನ್ನು ಗಳಿಸುವ ವರ್ಗವು ಹಣದ ಇಳಿತಾಯದ ಅವಧಿಯಲ್ಲಿ ಅನಾನುಕೂಲವನ್ನು ಅನುಭವಿಸ್ತಾರೆ. ಅಂದ್ರೆ ಉದಾಹರಣೆಗೆ ಒಂದು ಕಂಪನಿಯ ಷೇರುಗಳಲ್ಲಿ ಹೂಡುವ ವರ್ಗಕ್ಕೆ ಬೆಲೆ ಇಳಿಕೆಯಿಂದ ಕಡಿಮೆ ಡಿವಿಡೆಂಟ್ ಆದಾಯ ದೊರಕಬಹುದು. ಅಂದ್ರೆ ಇವ್ರು ಹಾಕಿರುವಂತ ಬೆಲೆಯು ಕಡಿಮೆ, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಅವರು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ ಹೂಡಿಕೆಯಲ್ಲಿ. ಆದ್ರೆ ಇನ್ನೊಬ್ರು ಏನ್ ಮಾಡ್ತಾರೆ, ಅತಿಯಾದ ಮೊತ್ತವನ್ನಲ್ಲಿ ಹಾಕಿ ಅವರು ಜಾಸ್ತಿಯಾಗಿ ಒಂದು ಆದಾಯವನ್ನ ಗಳಿಸುವಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಹೂಡಿಕೆ ಮಾಡಿರ್ತಾರೆ. ಎರಡನೆಯವರು ಅಂದ್ರೆ ವ್ಯತ್ಯಾಸಾತ್ಮಕ, ಅಂದ್ರೆ ಅವ್ರು ಹಾಕಿರೋದಕ್ಕಿಂತ ಒಂದು ಡಿಫರೆನ್ಸ್ ಅಮೌಂಟ್ ಅನ್ನು ಅವರು ಐಡಿಯಾ ಥಿಂಕ್ ಮಾಡಿ ಅವರೊಂದು ಕಾನ್ಸೆಪ್ಟ್ ಅಲ್ಲಿ ಹಾಕಿರ್ತಾರೆ. ಅಂತಹ ಸಂದರ್ಭದಲ್ಲಿ ಹಣದ ಇಳಿತಾಯ ಕಂಡು ಆದಾಗ ಅವರಿಗೆ ಅವರು ನಿರೀಕ್ಷೆ ಮಾಡಿದಷ್ಟು ಅವರಿಗೆ ಅಲ್ಲಿ ಆದಾಯ ದೊರೆಯುವುದಿಲ್ಲ. ಇದು ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾದ ಅಂಶ ಆಗಿರುತ್ತೆ. ಹೂಡಿಕೆದಾರರಲ್ಲಿ ಎರಡು ವಿಧಗಳಿರ್ತದೆ. ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಆದಾಯ ಗಳಿಸಲು ಎಂದು ಬಂಡವಾಳನ ಹೂಡಿರ್ತಾರೆ ಒಬ್ರು, ಇನ್ನೊಬ್ರು ಹೂಡಿಕೆದಾರರು ಅತಿ ದೊಡ್ಡ ಮೊತ್ತದ ವ್ಯತ್ಯಾಸಾತ್ಮಕ ಆದಾಯವನ್ನ ಒದಗಿಸುವಂತ ಒಂದು ಆಸ್ತಿಗಳ ಮೇಲೆ ಬಂಡವಾಳವನ್ನ ಹೂಡಿರ್ತಾರೆ. ಅಂದ್ರೆ ಇದಕ್ಕೆ ನಾನು ದುಡ್ಡು ಹಾಕಿದ್ರೆ ನನಗೆ ಸ್ವಲ್ಪ ಜಾಸ್ತಿನೇ ಸಿಗ್ಬೋದು ಅನ್ನುವಂತ ಕಾನ್ಸೆಪ್ಟ್ ನಿಂದಲ್ಲಿ ಜಾಸ್ತಿಯನ್ನ ಈಗ ನೀವು ಒಂದು ಮ್ಯೂಚುವಲ್ ಫಂಡ್ ಅಥವಾ ಏನು ಸ್ಟಾಕ್ ಮಾರ್ಕೆಟ್ಗಳನ್ನೆಲ್ಲ ನೋಡ್ಬೋದು. ಅಂದ್ರೆ ಇದೊಂದ್ರಲ್ಲಿ ಜಾಸ್ತಿ ನಮ್ಗೆ ಬರ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭ ಇದೆ ಅಂತ ಗೊತ್ತದ ಹಾಕ್ತಾರೆ. ಅದೇ ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟ್ ಒಂದೇ ತರ ಇರುವುದಿಲ್ಲ. ಯಾವಾಗ ಬೇಕಾದ್ರೂ ಕುಸಿಬಹುದು, ಯಾವ್ದಕ್ಕೆ ಬೇಕಾದ್ರೂ ಏರ್ಬಹುದು. ಈಗ ಎರಡನೇ ವರ್ಗದವ್ರು ಹಾಗೆ ಆಗ್ತಾರೆ. ಅವರು ಅತಿ ಒಂದು ಆದಾಯದ ನಿರೀಕ್ಷೆಯಿಂದ ಅತಿ ದೊಡ್ಡ ಮೊತ್ತದಲ್ಲಿ ಅವರು ಬಂಡವಾಳನ ಹೂಡ್ತಾರೆ. ಆದ್ರೆ ಈ ತರ ಹಣದ ಇಳಿತಾಯ ಅಥವಾ ಹಣದುಬ್ಬರ ಆದ ಸಂದರ್ಭದಲ್ಲಿ ಅವರಿಗೆ ಲಾಸ್ ಆಗ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಹೂಡಿಕೆದಾರರಿಗೆ ಇಲ್ಲಿ ಲಾಸ್ ಆಗುವಂತಹದ್ದು, ಅವರ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ. ಹಣದ ಉಬ್ಬರ ಹಣದ ಇಳಿತಾಯ ಎನ್ನುವಂತಹ ಪ್ರಕ್ರಿಯೆ ಹೂಡಿಕೆದಾರರ ಮೇಲೆ ಈ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ. ಇನ್ನು ಸಂಬಳ ಪಡೆಯುವ ಮತ್ತೆ ಕಾರ್ಮಿಕರ ವರ್ಗದವರಿಗೆ ಹೇಗೆ ಪರಿಣಾಮ ಬೀರುತ್ತೆ ಅಂದ್ರೆ, ಈ ವರ್ಗದ ಜನರಿಗೆ ಕೂಲಿಗಳನ್ನ ಏರಿಸಬಹುದೇ ಹೊರತು ಇಳಿಸಲಾಗುವುದಿಲ್ಲ. ಆದ್ದರಿಂದ ವೇತನ ಪಡೆಯುವರಾದರೆ ನಿರ್ದಿಷ್ಟವಾಗಿರುತ್ತೆ. ಹಣದ ಇಳಿತಾಯದ ಅವಧಿಯಲ್ಲಿ ಕೊಳ್ಳುವ ಶಕ್ತಿ ಕೂಡ ಅಧಿಕಗೊಳ್ಳುತ್ತದೆ. ಈ ವರ್ಗದ ಜನರ ಜೀವನ ಮಟ್ಟ ಸುಧಾರಿಸಲ್ಪಡುತ್ತೆ. ಇವರಿಗೆ ಏನಾಗುತ್ತೆ ಗೊತ್ತಾ, ಇವರು ಸಂಬಳ ಪಡೆಯುವವರು. ಇನ್ನೊಂದು ಕಾರ್ಮಿಕ ವರ್ಗದವರು, ಸಂಬಳ ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತ ಅವ್ರು ನಿರ್ದಿಷ್ಟ ಆಗಿರುತ್ತೆ ಇಷ್ಟೇ ಸಂಬಳ ಅಂತ ಅವ್ರು ಪಡಿತಾನೆ ಇರ್ತಾರೆ. ಅಲ್ಲಿ ಹಣದ ಇಳಿತಾಯ ಆಗಿರುತ್ತೆ, ವಸ್ತುಗಳ ಬೆಲೆಗಳು ಕಡಿಮೆ ಆಗ್ತಾ ಇರ್ತದೆ, ಹಣದ ಇಳಿತಾಯ ಆಗಿರುತ್ತೆ. ಆಗ ಅವರಿಗೆ ಅಲ್ಲಿ ಲಾಭ ಆಗ್ತದೆ. ಅವರಿಗೆ ಪಡೆಯುವಷ್ಟು ಸಂಬಳ ಅವ್ರು ಪಡಿತಾ ಇರ್ತಾರೆ, ಅವರಿಗೆ ಅಧಿಕವಾಗಿ ಕೊಳ್ಳುವ ಶಕ್ತಿ ಕೂಡ ಇರುತ್ತೆ ಅಂತಹ ಸಂದರ್ಭದಲ್ಲಿ. ಇನ್ನು ಇಲ್ಲಿ ಕಾರ್ಮಿಕ ವರ್ಗದವರು ಇರ್ತಾರಲ್ಲ, ಅವರ ಜೀವನ ಮಟ್ಟವೇ ಸುಧಾರಿಸುವುದಿಲ್ಲ. ಇಲ್ಲಿ ಸಂಬಳ ಪಡೆಯುವವರ ಜೀವನ ಮಟ್ಟ ಸುಧಾರಿಸ್ತದೆ ಇನ್ನು ಇಳಿತಾಯದ ಸಂದರ್ಭದಲ್ಲಿ. ಆದ್ರೆ ಇಲ್ಲಿ ಈ ವರ್ಗದವರಿಗೆ ನಿರುದ್ಯೋಗದ ಆತಂಕವಿರುತ್ತದೆ. ಹಣದ ಇಳಿತಾಯದ ಅವಧಿಯಲ್ಲಿ ಉತ್ಪಾದನಾ ಪ್ರಮಾಣವು ಕಡಿಮೆಯಾಗಿರುವುದರಿಂದ ಇಲ್ಲಿ ನಿರುದ್ಯೋಗ ಹೆಚ್ಚುತ್ತದೆ. ಹಣದ ಇಳಿತಾಯ ಆಗಿರುತ್ತಲ್ವ, ಹಣ ಕಡಿಮೆ ಆಗದಿರುವಂತಹ ಸಂದರ್ಭದಲ್ಲಿ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತದೆ, ಆಗ ಅಲ್ಲಿ ನಿರುದ್ಯೋಗ ಹೆಚ್ಚುತ್ತದೆ. ಈ ಕ್ರಮವನ್ನ ಕಾರ್ಮಿಕ ಸಂಘಗಳು ಪ್ರತಿಭಟಿಸ್ತವೆ. ಇದರಿಂದ ಕೈಗಾರಿಕಾ ಶಾಂತಿಗೆ ಕೂಡ ಭಂಗ ಉಂಟಾಗ್ತದೆ ಎನ್ನುವುದನ್ನು ನಾವು ನೋಡ್ಕೋಬಹುದು. ಬೀಗ ಮುದ್ರೆ, ಮುಷ್ಕರ ಮುಂತಾದ ಬೆಳವಣಿಗೆಗಳು ಕಾಣಿಸ್ತವೆ, ನಮ್ಗೆ ಗೊತ್ತಿರುವಂತಹದ್ದು. ಅಂದ್ರೆ ಇಂತಹ ಸಂದರ್ಭದಲ್ಲಿ ನಿರುದ್ಯೋಗ ಕಮ್ಮಿ ಆಗ್ತದೆ, ನಿರುದ್ಯೋಗವು ಹೆಚ್ಚುತ್ತದೆ. ಯಾಕೆಂದ್ರೆ ಅಲ್ಲಿ ವಸ್ತುಗಳ ಇಳಿತಾಯ ಆಗಿರುವುದರಿಂದ ಉತ್ಪಾದನೆ ಕಡಿಮೆ ಆಗ್ತದೆ. ಉತ್ಪಾದನೆ ಕಡಿಮೆ ಆದ್ಮೇಲೆ ನಿರುದ್ಯೋಗ ಆಬ್ವಿಯಸ್ಲಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ, ಸಿಚುವೇಶನ್ ಆಗಿರುತ್ತೆ. ಆದ್ರೆ ಏನ್ ಮಾಡುದು, ಅಂತ ಸಂದರ್ಭದಲ್ಲಿ ಪ್ರತಿಭಟನೆಗಳು, ಬೀಗ ಮುದ್ರೆ ಅಂದ್ರೆ ಕಂಪನಿಗೆಲ್ಲ ಕ್ಲೋಸ್ ಮಾಡೋದು, ಇಂತಹದ್ದು ಅಂದ್ರೆ ಕೈಗಾರಿಕೆಗಳನ್ನೆಲ್ಲ ಕ್ಲೋಸ್ ಮಾಡುವಂತ ಸಂದರ್ಭಗಳು ಕೂಡ ಇಂತಹ ಸಂದರ್ಭದಲ್ಲಿ ಆಗುತ್ತೆ ಇಳಿತಾಯದ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಸಂಬಳ ಪಡೆಯುವ ಕಾರ್ಮಿಕರಿಗೆ ಲಾಭ ಆಗುವುದು, ಕಾರ್ಮಿಕ ವರ್ಗದವರಿಗೆ ಇಲ್ಲಿ ಲಾಸ್ ಆಗುವುದನ್ನು ನಾವು ಇಲ್ಲಿ ಈ ರೀತಿಯಲ್ಲಿ ನೋಡ್ಬೋದು. ಇನ್ನು ಅನುಭೋಗಿ ವರ್ಗ ಅಂತ ನೋಡುದಾದ್ರೆ, ಈ ವರ್ಗಕ್ಕೆ ಹಣದ ಇಳಿತಾಯ ಅನುಕೂಲವಾಗಿರುತ್ತೆ. ಈ ವರ್ಗದ ಹಣದ ಆದಾಯ ಸ್ಥಿರವಾಗಿದ್ದು ಬೆಲೆ ಇಳಿಕೆಯಿಂದ ಅವರ ಕೊಳ್ಳುವ ಶಕ್ತಿ ಅಧಿಕವಾಗುತ್ತೆ. ಒಂದು ವೇಳೆ ಅನುಭೋಗಿ ವ್ಯತ್ಯಾಸಗೊಳ್ಳುವ ಆದಾಯವನ್ನು ಗಳಿಸುತ್ತಿದ್ರೆ ಈ ವರ್ಗಕ್ಕೆ ಆದಾಯವನ್ನು ಗಳಿಸುತ್ತಿದ್ರೆ ಈ ವರ್ಗಕ್ಕೆ ಹಣದ ಇಳಿತಾಯದಿಂದ ಅನುಕೂಲವಾಗಿ ಪರಿಣಮಿಸುತ್ತೆ. ಅಂದ್ರೆ ಇಲ್ಲಿ ಇವರಿಗೆ ಅನುಭೋಗಿ ವರ್ಗದವರು, ಇವತ್ತು ಆಲ್ರೆಡಿ ಒಂದು ಆದಾಯ ಸ್ಥಿರವಾಗಿರುತ್ತೆ, ಇಷ್ಟೇ ಹಣ ಇರುವುದಂತೆ ಇರುತ್ತೆ. ಅಲ್ಲಿ ಬೆಳೆ ಇಳಿಕೆಯಿಂದಾಗಿ ವಸ್ತುಗಳ ಬೆಲೆಗಳು ಕಡಿಮೆ ಆಗಿರುವುದರಿಂದ ಇವ್ರದ್ದು ಆದಾಯ ಪರಿಸ್ಥಿತಿಗಳು ಸ್ಥಿರವಾಗಿರುವುದರಿಂದ ಇವರಿಗೇನು ಸಮಸ್ಯೆ ಆಗುದಿಲ್ಲ. ಹೇಗಿದ್ರು ಅಲ್ಲಿ ಬೆಲೆ ಇಳಿಕೆ ಆಗಿರುತ್ತೆ, ಅವರು ವಸ್ತುಗಳನ್ನು ಜಾಸ್ತಿಯಾಗಿ ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇವರಿಗೆ ಇಲ್ಲಿ ಏನು ಸಮಸ್ಯೆ ಇಲ್ಲ. ಮತ್ತೆ ಒಂದ್ ವೇಳೆ ಅನುಭೋಗಿ ವ್ಯತ್ಯಾಸಗೊಳ್ಳುವ ಆದಾಯ ಅಂದ್ರೆ ಅವರಲ್ಲಿರುವಂತಹ ಆದಾಯ ಸ್ಥಿರವಾಗಿರುತ್ತಲ್ವಾ, ಅದರಲ್ಲಿ ಕೂಡ ಏನಾದ್ರೂ ವ್ಯತ್ಯಾಸ ಇದೆ, ಒಂದೊಂದ್ಸಲ ಜಾಸ್ತಿಯಾಗಿ ವ್ಯತ್ಯಾಸ ಪಟ್ಟು ಜಾಸ್ತಿಯಾಗಿ ಹಣವನ್ನ ಪಡಿತಾ ಇದ್ರು ಕೂಡ ಅವರಿಗೆ ಅಂತಹ ಸಂದರ್ಭದಲ್ಲಿ ಅನಾನುಕೂಲವಾಗಿ ಪರಿಣಮಿಸ್ತದೆ. ಅಥವಾ ಅಂದ್ರೆ ಈ ಒಂದು ಅನುಭೋಗಿ ವರ್ಗಕ್ಕೆ 100% ಇರುವುದು ಲಾಭವೇ ಇಂತಹ ಇಳಿತಾಯದ ಸಂದರ್ಭದಲ್ಲಿ. ಆದರೆ ಅವರ ಆದಾಯ ವ್ಯತ್ಯಾಸಗೊಳ್ಳುವಂತಹ ಆದಾಯ ಇದ್ರಂದ್ರೆ, ಒಂದು ಆದಾಯ ಅವರಿಗೆ 1000 ರೂಪೀಸ್ ಅಂತ ಇರುತ್ತೆ, ಪ್ರತಿ ತಿಂಗಳು 1000 ಎಕ್ಸಾಂಪಲ್ ಕೊಡ್ತಿರೋದು ಅಷ್ಟಿಲ್ಲ, ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಒಬ್ಬ 1000 ಸ್ಥಿರವಾದ ಆದಾಯ ಇದ್ದಾಗ ಅವ್ರಿಗೇನೋ ಲಾಭ ಇಲ್ಲ, ಹೆಂಗಿದ್ರು ಸ್ಥಿರವಾದ ಆದಾಯವನ್ನ ಪಡಿತಾನೆ ಇರ್ತಾರೆ. ಅವ್ರ ಹಣದ ಇಳಿಕೆಯಿಂದಾಗಿ ಅವರಿಗೆ ಯಾವಾಗ್ಲೂ ಲಾಭ ಆಗ್ತದೆ. ಯಾಕಂದ್ರೆ ಅವರು ಪರ್ಚೇಸ್ ಅನ್ನ ಜಾಸ್ತಿ ಮಾಡ್ತಾರೆ, ಅವರಿಗೆ ಹಣ ಹೆಂಗಿದ್ರು ಆದಾಯ ಅವ್ರ ಕೈಲಿ ಇದ್ದೇ ಇರುತ್ತಲ್ವಾ. ಪರ್ಚೇಸ್ ಅನ್ನ ಅವರು ಹಣ ಇಳಿಕೆ ಆದಾಗ ಪರ್ಚೇಸ್ ಅನ್ನ ಜಾಸ್ತಿಯಾಗಿ ಮಾಡ್ತಾರೆ. ಒಂದು
ವೇಳೆ ಈ ಒಂದು ಏನು ಆದಾಯ ಅನ್ನುವಂಥದ್ದು ವ್ಯತ್ಯಾಸಗೊಳ್ಳುವ ಆದಾಯ ಅಂದ್ರೆ ಈಗ 1000 ರೂಪೀಸ್ ಇದ್ದದ್ದು ಇನ್ಮೇಲೆ ಒಂದ್ ವೇಳೆ 500 ಬಂದ್ರೆ ಒಂದ್ ತಿಂಗಳು ಆತರ ಏನೋ ಡಿಫ್ರೆನ್ಸ್ ಆಗುವಂತಹ ಆದಾಯವನ್ನು ಪಡೆದುಕೊಳ್ಳುವವರಾಗಿದ್ದರೆ ಮಾತ್ರ ಅವರಿಗೆ ಹಣದ ಇಳಿತಾಯದಿಂದ ಪ್ರಾಬ್ಲಮ್ ಆಗಬಹುದಾದ ಸನ್ನಿವೇಶ ಇರುತ್ತೆ ಎನ್ನುವುದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದಿಷ್ಟು ಅನುಭೋಗಿ ವರ್ಗದವರಿಗಾಯ್ತು. ಅರ್ಥ ಆಯ್ತು ಅನ್ಕೊಳ್ತೀನಿ ಈ ಪಾಯಿಂಟ್ ನಿಮ್ಗೆ. ಇನ್ನು ಸಾಲ ಕೊಡುವವರು ಮತ್ತೆ ಸಾಲ ಪಡೆಯುವವರು. ಸಾಲ ಕೊಡುವವರಿಗೆ ಇದು ಉಪಯೋಗಕರ, ಸಾಲ ಪಡೆಯುವವರಿಗೆ ಇದು ಅನಾನುಕೂಲಕರ. ಅಂದ್ರೆ ಏಕೆಂದ್ರೆ ಬಡ್ಡಿಯ ಕೊಳ್ಳುವ ಶಕ್ತಿಯು ಹಣದ ಇಳಿತಾಯದಲ್ಲಿ ಹೆಚ್ಚುತ್ತದೆ. ಅಂದ್ರೆ ಬಡ್ಡಿ ಹೆಚ್ಚಾಗ್ತಾ ಹೋಗ್ತದೆ. ಇಳಿತಾಯದ ಸಂದರ್ಭದಲ್ಲಿ ಬಡ್ಡಿ ಹೆಚ್ಚಾಗ್ತದ ಹೋಗ್ತದೆ. ಕೊಡುವವರಿಗೆ ಲಾಭ ಆಗ್ತದೆ, ಸಾಲ ಪಡೆದವರಿಗೆ ಮಾತ್ರ ಬಡ್ಡಿ ಹೆಚ್ಚಾಗಿ ಕಷ್ಟ ಆಗುತ್ತೆ. ಈ ಅವಧಿಯಲ್ಲಿ ಅನುಭೋಗ ಸಾಲದ ಬೇಡಿಕೆ ಹೆಚ್ಚು ಆಗುತ್ತದೆ ಮತ್ತೆ ಸಾಲದ ಮೇಲೆ ಮಿತಿಮೀರಿದ ಬಡ್ಡಿಗಳನ್ನು ವಿಧಿಸಲಾಗುತ್ತದೆ. ಸಾಲವನ್ನ ಪಡೆಯುವವರು ನಷ್ಟ ಪಡ್ತಾರೆ, ಯಾಕೆಂದ್ರೆ ಹಣದ ಇಳಿತಾಯ ಆಗುವಂತಹ ಸಂದರ್ಭದಲ್ಲಿ ಬಡ್ಡಿಗಳು ಜಾಸ್ತಿ ಆಗೋದ್ರಿಂದ ಇಲ್ಲಿ ಹಣದ ಇಳಿತಾಯದಿಂದಾಗಿ ಸಾಲ ಕೊಡುವವರಿಗೆ ಲಾಭ ಆಗುತ್ತೆ. ಯಾಕೆಂದ್ರೆ ಹಣದ ಇಳಿತಾಯದ ಸಂದರ್ಭದಲ್ಲಿ ಅಲ್ಲಿ ಬಡ್ಡಿ ಜಾಸ್ತಿ ಆಗೋದ್ರಿಂದ ಕೊಡುವವರು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬಡ್ಡಿ ಹೇಳಿದ್ರೆ ಇಳಿತಾಯ ಆದ್ರೆ ಅವರಿಗೆ ಬಡ್ಡಿ ಜಾಸ್ತಿ ಕೊಡ್ಬೇಕಾಗ್ತದೆ ಸಾಲ ಕೊಡುವವರಿಗೆ. ಹಾಗಾಗಿ ಇಲ್ಲಿ ಸಾಲ ಕೊಡುವವರಿಗೆ ಯಾವಾಗ್ಲೂ ಲಾಭನೇ, ಪಡೆದುಕೊಳ್ಳುವವರು ಅಥವಾ ಸಾಲಗಾರರಿಗೆ ಯಾವಾಗ್ಲೂ ನಷ್ಟ ಆಗುವಂತಹದ್ದು. ಇದಿಷ್ಟು ಕೂಡ ಹಣದ ಇಳಿತಾಯದಲ್ಲಿ ಯಾರಿಗೆಲ್ಲ ಯಾವ ವರ್ಗದವರಿಗೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಎನ್ನುವಂಥದ್ದಾಯ್ತು. ಮತ್ತೆ ಇತರ ಪರಿಣಾಮಗಳನ್ನ ನೋಡುದಾದ್ರೆ ಇದಿಷ್ಟು ಒಂದು ಒಂದು ಪರ್ಫೆಕ್ಟ್ ಒಂದು ವರ್ಗದವರಿಗಾಯ್ತು. ಉತ್ಪಾದಕರು ವ್ಯಾಪಾರಿಗಳಿಗೆ, ಹೂಡಿಕೆದಾರರಿಗೆ, ಸಂಬಳ ಪಡೆಯುವವರಿಗೆ, ಕಾರ್ಮಿಕ ವರ್ಗದವರಿಗೆ, ಅನುಭೋಗಿ ವರ್ಗದವರಿಗೆ, ಮತ್ತೆ ಸಾಲ ಪಡೆಯುವವರು ಕೊಡುವವರಿಗಾಯ್ತು. ಇನ್ನು ಇತರ ಪರಿಣಾಮಗಳನ್ನ ನಾವು ನೋಡೋದಾದ್ರೆ ಹಣದ ಇಳಿತಾಯವು ಆರ್ಥಿಕ ಜೀವನದ ಮೇಲೆ ಕೂಡ ಪರಿಣಾಮಗಳನ್ನ ಹೊಂದಿದೆ. ಇದನ್ನು ಕೂಡ ನೀವು ಪಾಯಿಂಟ್ ವೈಸ್ ಆಗಿ ಬರೀರಿ ಸ್ನೇಹಿತರೆ. ತೆರಿಗೆ ಪಾವತಿ ಮಾಡುವವರ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೆ, ಏಕೆಂದ್ರೆ ತೆರಿಗೆಯ ನೈಜ ಭಾರ ಆವಾಗ ಹೆಚ್ಚುತ್ತೆ. ಸಾರ್ವಜನಿಕರ ಸಾಲದ ಮೊರೆ ಹೋಗ್ಬೇಕಾಗ್ತದೆ. ಅಂದ್ರೆ ತೆರಿಗೆ ಕೊಡುವವರಿಗೆ, ಟ್ಯಾಕ್ಸ್ ಕಟ್ಟುವವರಿಗೆಲ್ಲ ದುಷ್ಪರಿಣಾಮ, ಯಾಕೆಂದ್ರೆ ತೆರಿಗೆಯ ಭಾರ ಜಾಸ್ತಿ ಆಗುತ್ತೆ. ಇಳಿತಾಯದ ಸಂದರ್ಭದಲ್ಲಿ ತೆರಿಗೆ ಜಾಸ್ತಿ ಆಗುತ್ತೆ, ಸಾರ್ವಜನಿಕ ಸಾಲದ ಹೊರೆ ಕೂಡ ಹೆಚ್ಚಾಗುತ್ತೆ, ನಿರುದ್ಯೋಗವೂ ಹೆಚ್ಚಾಗುತ್ತೆ, ಬ್ಯಾಂಕುಗಳಿಗೆ ಸಾಲ ಪಡೆಯುವವರ ಸಂಖ್ಯೆ ಕಡಿಮೆಯಾಗಿ ಬ್ಯಾಂಕಿಗೆ ಕೂಡ ವಿಪತ್ತು ಕಾಣುತ್ತೆ. ಈ ಅವಧಿಯಲ್ಲಿ ಕಾರ್ಮಿಕರ ಮತ್ತೆ ಉದ್ಯಮಪತಿಗಳ ನಡುವೆ ಸಂಘರ್ಷ ಉಂಟಾಗಿ ಆರ್ಥಿಕ ಅಭಿವೃದ್ಧಿಗೂ ಧಕ್ಕೆ ಉಂಟಾಗುತ್ತೆ. ಹೀಗೆ ಹಣದ ಇಳಿತಾಯ ಆರ್ಥಿಕ ವ್ಯವಸ್ಥೆ ಮೇಲೆ ಅನೇಕ ದುಷ್ಪರಿಣಾಮಗಳನ್ನ ಬೀಳುತ್ತೆ. ಇದಿಷ್ಟು ಪಾಯಿಂಟ್ ಅನ್ನು ಮತ್ತೆ ಇತರ ಪರಿಣಾಮಗಳು ಅಂತ ಹಾಕಿ ನೀವು ಪಾಯಿಂಟ್ ಅನ್ನ ಹಾಕಬಹುದು. ಇದಿಷ್ಟು ಪಾಯಿಂಟ್ ಅನ್ನ ಬುಕ್ ಇಲ್ಲದವರು ದಯವಿಟ್ಟು ಇದನ್ನ ಸ್ಕ್ರೀನ್ ಶಾಟ್ ಆಗಿ ತಗೊಳ್ಬಹುದು, ಪಾಯಿಂಟ್ ಗಳನ್ನಾಗಿ ಕೂಡ ಬರ್ಕೊಳ್ಬಹುದು. ಇದಿಷ್ಟು ಇತರ ಪರಿಣಾಮಗಳಾಯ್ತು ಇದಿಷ್ಟು ಇಲ್ಲಿ ತನಕ. ಈಗ ನಾವು ಈ ಒಂದು ಹಣದ ಇಳಿತಾಯವನ್ನ ಹೇಗೆಲ್ಲ ನಿಯಂತ್ರಿಸಬಹುದು ಅನ್ನೋದನ್ನ ನೋಡೋಣ. ಹೇಗೆಲ್ಲ ನಿಯಂತ್ರಿಸಬಹುದು ಅಂದ್ರೆ ಹಣದ ಇಳಿತಾಯದ ಪ್ರತಿಯಾಗಿ ಹಲವಾರು ನಿಯಂತ್ರಣ ಕ್ರಮಗಳಿವೆ. ಇವುಗಳನ್ನ ಹಣಕಾಸು ಕ್ರಮ ಅಥವಾ ಹಣಕಾಸು ವಿತ್ತ ನೀತಿಯ ಕ್ರಮ ಅಂತ ಕೂಡ ಕರೀತಾರೆ. ಹಣಕಾಸು ವಿತ್ತೀಯ ನಿಯಂತ್ರಣ, ಇದನ್ನ ಹೇಗೆಲ್ಲ ಇಷ್ಟು ರೀತಿಯಲ್ಲಿ ಬೆಲೆ ನಿರಂತರವಾಗಿ ಬೆಲೆ ಕಡಿಮೆ ಆಗ್ತಾ ಇದ್ರೆ ಅದನ್ನ ಹೇಗೆಲ್ಲ ನಿಯಂತ್ರಿಸ್ತಾರೆ ಹಣ ಅಂತ ನೋಡುದಾದ್ರೆ ಮೊದಲನೇದಾಗಿ 1ನೇ ಪಾಯಿಂಟ್ ಏನ್ ಬರುತ್ತೆ, ಹಣಕಾಸನ್ನು ಹೇಗೆ ನಿಯಂತ್ರಣ ಮಾಡ್ತಾರೆ ಅಂದ್ರೆ ಕೊರತೆ ಹಣಕಾಸು, ಬಡ್ಡಿ ದರಗಳ ಇಳಿಕೆ, ಸಾಲ ಸೃಷ್ಟಿ ಮಾಡುವುದು ಅಥವಾ ಸಾಲವನ್ನ ಹೆಚ್ಚಿಸುವುದು ಮುಂತಾದ ಕ್ರಮಗಳ ಮುಖಾಂತರ ಹಣಕಾಸು ನಿಯಂತ್ರಣವನ್ನ ಇದನ್ನೆಲ್ಲವನ್ನ ಕೂಡ ಹಣಕಾಸು ನಿಯಂತ್ರಣ ಅಂತಾರೆ. ಅಂದ್ರೆ ಕೊರತೆ ಹಣಕಾಸು, ಬಡ್ಡಿ ದರಗಳ ಇಳಿಕೆ, ಸಾಲ ಸೃಷ್ಟಿ ಹೆಚ್ಚಿಸುವುದು ಮುಂತಾದ ಕ್ರಮಗಳನ್ನ ಹಣಕಾಸು ನಿಯಂತ್ರಣ ಅಂತಾರೆ. ತೆರಿಗೆಯಲ್ಲಿ ಅಂತಹ ಸಂದರ್ಭದಲ್ಲಿ ತೆರಿಗೆಯಲ್ಲಿ ಇಳಿಸುವುದು, ತೆರಿಗೆಯನ್ನ ಇಳಿಸ್ಲಿಕ್ಕೆ ಹಣದ ಇಳಿತಾಯ ಆಗುವಂತ ಸಂದರ್ಭದಲ್ಲಿ ಇದೆಲ್ಲ ನಿಯಂತ್ರಣದ ನಿಯಂತ್ರಣದ ವಿಧಗಳಾಗಿರುತ್ತೆ. ಇದನ್ನ ನಿಯಂತ್ರಣ ಅಂತಾರೆ. ಕೊರತೆ ಹಣಕಾಸು, ಬಡ್ಡಿ ದರಗಳ ಇಳಿಕೆ, ಸಾಲ ಸೃಷ್ಟಿ ಎಲ್ಲನ ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತೆರಿಗೆಯಲ್ಲಿ ಇಳಿಕೆ ಮಾಡುವುದು, ಸಾರ್ವಜನಿಕ ವೆಚ್ಚದ ಹೆಚ್ಚಳ ಮಾಡುವುದು, ಮತ್ತೆ ಸಮತೆ ಕೂಡಿದ ಆದಾಯವನ್ನ ನೀಡುವುದು, ಸಂಪತ್ತಿನ ಹಂಚಿಕೆ ಮಾಡುವುದು, ಎಲ್ಲರಿಗೂ ಸ್ವಲ್ಪ ಸಂಪತ್ತಿನ ಹಂಚಿಸುವುದು, ಸಾರ್ವಜನಿಕ ಸಾಲದ ಮರುಪಾವತಿ ಮಾಡುವುದು, ಸಹಾಯಧನ ನೀತಿ ಮುಂತಾದವುಗಳು ವಿತ್ತೀಯ ನೀತಿಗೆ ಸಂಬಂಧಿಸಿದ ಕ್ರಮಗಳಾಗಿರ್ತದೆ. ಇವೆಲ್ಲ ಕ್ರಮಗಳ ಮುಖಾಂತರ ಅವರು ಹಣದ ಇಳಿತಾಯದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರೆ. ಹಣದ ಇಳಿತಾಯದ ಅವಧಿಯಲ್ಲಿ ಸರ್ಕಾರವು ಹಣದ ನೀಡಿಕೆಯನ್ನ ಹೆಚ್ಚಿಸಲು ಹಣದ ಪೂರೈಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಹಣದ ಇಳಿತಾಯದ ಸಂದರ್ಭದಲ್ಲಿ ಹಣದ ಹೆಚ್ಚಿದರೆ ಅಂದ್ರೆ ನೀಡಿಕೆ ಅಂದ್ರೆ ಪೂರೈಕೆಯನ್ನು ಅಂತ ಬರೀಬಹುದು. ಹಣದ ಪೂರೈಕೆ ಹೆಚ್ಚಿದರೆ ಬೆಲೆ ಅಧಿಕಗೊಳ್ಳಬಹುದು. ಕೊರತೆ ಹಣಕಾಸು ನೀತಿಯನ್ನ ಸರ್ಕಾರ ಅನುಸರಿಸುತ್ತದೆ. ಸರ್ಕಾರವು ಹಣದ ಇಳಿತಾಯಕ್ಕೆ ಪ್ರತಿಯಾಗಿ ಅಗ್ಗ ಹಣಕಾಸು ಅನ್ನುವಂತಹ ನೀತಿಯನ್ನು ಅನುಸರಿಸುತ್ತದೆ. ಈ ನೀತಿಯಿಂದ ಬಡ್ಡಿ ದರವು ಕಡಿಮೆ ಆಗುತ್ತದೆ. ವಾಣಿಜ್ಯೋದ್ಯಮಿಗಳನ್ನ ಸಾಲ ಪಡೆಯಲು ಪ್ರೋತ್ಸಾಹಿಸಲಾಗುತ್ತದೆ. ಅಂದ್ರೆ ಬಡ್ಡಿ ಕಡಿಮೆ ಮಾಡ್ತಾರೆ ಅಂದ್ರೆ ಅಗ್ಗ ಹಣಕಾಸು ನೀತಿ ಅನ್ನುವಂಥದ್ದು ಇಂತಹ ಸಂದರ್ಭದಲ್ಲಿ ಹಣದ ಇಳಿತಾಯದ ಸಂದರ್ಭದಲ್ಲಿ ಪ್ರತಿಯಾಗಿ ಅನುಸರಿಸ್ತಾರೆ ಸರ್ಕಾರ. ಹಂಗಂದ್ರೆ ಬಡ್ಡಿ ದರವನ್ನ ಕಡಿಮೆ ಮಾಡುದು. ಬಡ್ಡಿ ದರವನ್ನ ಕಡಿಮೆ ಮಾಡಿದಾಗ ವಾಣಿಜ್ಯೋದ್ಯಮಿಗಳು ಜಾಸ್ತಿ ಸಾಲವನ್ನ ಪಡಿತಾರೆ. ಹಣದ ಇಳಿತಾಯದ ಸನ್ನಿವೇಶದಲ್ಲಿ ಬ್ಯಾಂಕ್ ದರವನ್ನ ಇಳಿಸಿ ತೆರೆದ ಪೇಟೆಯಲ್ಲಿ ಕೊಳ್ಳುವ ಕಾರ್ಯವನ್ನ ಕೈಗೊಂಡು ನಗದು ಸಂಚಿತ ಪ್ರಮಾಣವನ್ನ ಕಡಿಮೆ ಮಾಡ್ತಾರೆ. ಈ ಎಲ್ಲ ಕಾರ್ಯಗಳಿಂದ ವಾಣಿಜ್ಯ ಬ್ಯಾಂಕುಗಳ ಸಾಲ ನಿರ್ಮಾಣ ಶಕ್ತಿ ಅಧಿಕಗೊಳ್ಳುತ್ತದೆ. ಸಾಲ ಜಾಸ್ತಿ ಆದಾಗ ವಾಣಿಜ್ಯೋದ್ಯಮಿಗಳು ಉದ್ಯಮಗಳನ್ನು ಶುರು ಮಾಡ್ತಾರೆ. ಆಗ ನಿರುದ್ಯೋಗಗಳನ್ನ ತೆಗೆದು ಹಾಕಲಾಗ್ತದೆ, ಅಂದ್ರೆ ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಇಂತಹ ಒಂದು ಕಾರ್ಯಗಳಿಂದಾಗಿ ಒಂದು ಹಣಕಾಸಿನ ಈ ಒಂದು ಇಳಿತಾಯವನ್ನ ನಿಯಂತ್ರಿಸಲಿಕ್ಕೆ
ಪ್ರಯತ್ನಿಸ್ತಾರೆ. ಇನ್ನು ವಿತ್ತೀಯ ಕ್ರಮಗಳು ಯಾವುದೆಲ್ಲ ಅಂತ ನೋಡೋಣ. ಇದಿಷ್ಟು ಕೂಡ ಹಣಕಾಸು ನಿಯಂತ್ರಣಗಳು ಅಂತ ಬರ್ದು ಇದಿಷ್ಟು ಪಾಯಿಂಟ್ ಅನ್ನ ಬರೀರಿ. ಇನ್ನು ವಿತ್ತೀಯ ಹಣಕಾಸಿನ ಕ್ರಮಗಳು ಯಾವ್ದೆಲ್ಲ ಕೈಗೊಳ್ತಾರೆ ಅಂದ್ರೆ ತೆರಿಗೆಯನ್ನ ಕಡಿತಗೊಳಿಸುವ ಕ್ರಮವನ್ನು ಅನುಸರಿಸ್ತಾರೆ. ಇದರಿಂದ ತೆರಿಗೆ ನೈಜ ಭಾರ ಕಡಿಮೆ ಆಗುತ್ತೆ. ತೆರಿಗೆ ಕಡಿತ ಉತ್ಪಾದನೆಯನ್ನ ಹೆಚ್ಚಿಸುತ್ತೆ. ಇದರಿಂದ ಉತ್ಪಾದನೆ, ಉದ್ಯೋಗ ಮುಂತಾದವುಗಳು ಹೆಚ್ಚಿಕೊಳ್ಳುವ ಶಕ್ತಿ ಜನರಲ್ಲಿ ಉಂಟಾಗುತ್ತೆ. ಇದರಿಂದ ಬೇಡಿಕೆ ಹೆಚ್ಚಿ ಹಣದ ಇಳಿತಾಯ ಪರಿಸ್ಥಿತಿಯನ್ನ ಹೋಗಲಾಡಿಸಬಹುದು. ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗುವಂತದ್ದು. ತೆರಿಗೆನ ಫಸ್ಟ್ ಕಡಿಮೆ ಮಾಡ್ತಾರೆ. ತೆರಿಗೆ ಕಡಿಮೆ ಮಾಡಿದಾಗ ತೆರಿಗೆ ಭಾರ ಕಡಿಮೆ ಆಗುತ್ತೆ. ತೆರಿಗೆ ಕಡಿತ ಬಂದಾಗ ಏನಾಗುತ್ತೆ, ಉತ್ಪಾದನೆ ಹೆಚ್ಚುತ್ತಾರೆ. ಉತ್ಪಾದನೆ ಹೆಚ್ಚು ಮಾಡ್ಲಿಕ್ಕೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು. ಉದ್ಯೋಗ ಸೃಷ್ಟಿಯಾದಾಗ ಜನರಲ್ಲಿ ಏನು ಉದ್ಯೋಗ ಕೊಳ್ಳುವಂತ ಶಕ್ತಿ ಕೂಡ ಅಲ್ಲಿ ಜಾಸ್ತಿ ಆಗ್ತದೆ. ಆದಾಯ ಸಿಗುತ್ತಲ್ವಾ, ಅಂತ ಕಾರಣದಿಂದ ಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆ ಬೇಡಿಕೆ ಶಕ್ತಿ ಹೆಚ್ಚಿ ಹಣದ ಇಳಿತಾಯ ಅನ್ನುವಂಥದ್ದು ಪರಿಸ್ಥಿತಿಯನ್ನ ಹೆಚ್ಚಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಹಣದ ಇಳಿತಾಯ ಅನ್ನುವಂಥ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ವಿತ್ತೀಯ ಕ್ರಮ ಒಂದಾಯಿತು. ಇನ್ನು ಎರಡನೇದು ಹೇಳುವುದಾದ್ರೆ ಸರ್ಕಾರವು ಅಭಿವೃದ್ಧಿ ಕಾರ್ಯಗಳ ಮೇಲೆ ಮೊದಲಿಗಿಂತ ಅಧಿಕವಾಗಿ ಖರ್ಚು ಮಾಡಬೇಕು. ಇದರಿಂದ ಆದಾಯ ಮತ್ತೆ ಉದ್ಯೋಗಗಳು ಹೆಚ್ಚುತ್ತವೆ. ಉದಾಹರಣೆಗೆ ಅಧ್ಯಕ್ಷ ರೂಸ್ವೆಲ್ಟ್ ಅಮೆರಿಕ ಅರ್ಥವ್ಯವಸ್ಥೆಯನ್ನು ಆರ್ಥಿಕ ಮುಗ್ಗಟ್ಟಿನಿಂದ ಮೇಲೆತ್ತಲು ಸಾರ್ವಜನಿಕ ವೆಚ್ಚವನ್ನ ಅಧಿಕಗೊಳಿಸ್ತಾರಂತೆ. ಇದೊಂದು ಎಕ್ಸಾಂಪಲ್ ಆಗಿರುತ್ತೆ. ಅಮೆರಿಕದಲ್ಲಿ ಅಧ್ಯಕ್ಷ ರೂಸ್ವೆಲ್ಟ್ ಇರುವಾಗ ಅರ್ಥವ್ಯವಸ್ಥೆಯನ್ನ ಆರ್ಥಿಕ ಮುಗ್ಗಟ್ಟಿನಿಂದ ಮೇಲೆ ತರಲಿಕ್ಕೆ ಸಾರ್ವಜನಿಕ ವೆಚ್ಚವನ್ನ ಅಧಿಕಗೊಳಿಸ್ತಾರಂತೆ. ಇದೊಂದು ಉದಾಹರಣೆ ಆಗಿರುತ್ತೆ. ಆ ತರ ರೀತಿಯಿಂದಾಗಿ ಸರ್ಕಾರ ಏನ್ ಮಾಡ್ಬೇಕು, ಹಣಕಾಸಿನ ಇಳಿತಾಯದ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳ ಮೇಲೆ ಮೊದಲಿನಿಗಿಂತ ಹೆಚ್ಚಾಗಿ ಅದು ಖರ್ಚನ್ನ ಮಾಡ್ಬೇಕಾಗ್ತದೆ. ಇನ್ನು ಮೂರನೆಯ ಪಾಯಿಂಟ್ ಹೇಳುವುದಾದ್ರೆ ನಿಯಂತ್ರಣ ಕ್ರಮಗಳಲ್ಲಿ ಹಣದ ಇಳಿತಾಯದ ಸಮಯದಲ್ಲಿ ಆದಾಯದ ಮರು ಹಂಚಿಕೆಯಾಗಿ ಬಡವರ ಮೇಲೆ ಆದಾಯ ಹೆಚ್ಚು ಮಾಡುವ ವಿತ್ತ ನೀತಿಯನ್ನು ಅನುಸರಿಸಬೇಕು. ಇದರಿಂದ ಅನುಭೋಗ ಪ್ರವೃತ್ತಿ ಹೆಚ್ಚುತ್ತದೆ, ಬೇಡಿಕೆಗಳು ಅಧಿಕಗೊಳ್ಳುತ್ತವೆ. ಇನ್ನು ನಾಲ್ಕನೆಯ ಪಾಯಿಂಟ್, ಬಡವರಿಂದ ಪಡೆದಿರುವ ಸಾಲದ ಮರುಪಾವತಿ ಮಾಡಿದ್ರೆ ಜನರ ಆದಾಯ, ಕೊಳ್ಳುವ ಶಕ್ತಿ ಹೆಚ್ಚಿ ಬೇಡಿಕೆ ಅಧಿಕಗೊಳ್ಳುತ್ತದೆ. ಅಂದ್ರೆ ಬಡವರ ಸಾಲವನ್ನ ಮರುಪಾವತಿ ಮಾಡಬೇಕು ಸರ್ಕಾರ ಎನ್ನುವಂಥದ್ದು, ವಿತ್ತೀಯ ನೀತಿಯನ್ನು ಅನುಸರಿಸಿಕೊಳ್ಬೇಕನ್ನುವಂಥದ್ದು. ಇನ್ನು ಐದನೇ ಪಾಯಿಂಟ್, ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸಹಾಯಧನವನ್ನು ಸರ್ಕಾರ ನೀಡಬೇಕು. ಇದರಿಂದ ಉತ್ಪಾದನೆ, ಉದ್ಯೋಗ ಸೃಷ್ಟಿಯಾಗಿ ಆದಾಯವು ಕೂಡ ಹೆಚ್ಚುತ್ತದೆ. ಅಂತಹ ಸಂದರ್ಭದಲ್ಲಿ ಹಣದ ಇಳಿತಾಯವು ಕಡಿಮೆ ಆಗ್ತದೆ. ಹಣದ ಇಳಿತಾಯ ಎನ್ನುವಂಥದ್ದನ್ನ ಕಡಿಮೆ ಮಾಡಬಹುದು ಅನ್ನುವಂಥದ್ದು. ಇನ್ನು ಇತರ ಕ್ರಮಗಳು ಯಾವುದೆಲ್ಲ ಅಂತಂದ್ರೆ, ಇನ್ನು ಇದಿಷ್ಟು ಕ್ರಮಗಳನ್ನ ಬಿಟ್ಟು, ಈ 5 ಕ್ರಮಗಳು ಬಿಟ್ಟು ಇನ್ನು ಸ್ವಲ್ಪ ಕ್ರಮಗಳನ್ನ ನಿಯಂತ್ರಿಸಲಿಕ್ಕೆ ಹೇಳುವುದಾದ್ರೆ ರಫ್ತುಗಳನ್ನು ಅಧಿಕಗೊಳಿಸುವುದು, ಆಮದುಗಳನ್ನ ನಿಯಂತ್ರಿಸುವುದು ಮುಂತಾದ ಪ್ರಯತ್ನಗಳನ್ನ ಮಾಡಬೇಕು. ರಫ್ತು ಹೆಚ್ಚಳದಿಂದ ರಫ್ತನ್ನು ನಾವು ಕಳಿಸ್ಬೇಕು, ಐಟಮ್ಗಳನ್ನ ಸೇಲ್ ಮಾಡಬೇಕು. ನಮ್ಮ ಐಟಮ್ಗಳನ್ನ ಬೇರೆ ರಾಜ್ಯಗಳಿಗೆಲ್ಲ ಸೇಲ್ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ರಫ್ತು ಹೆಚ್ಚಳ ಆದ್ರೆ ಸರಕುಗಳಿಗೆ ಮಾರುಕಟ್ಟೆ ವ್ಯಾಪ್ತಿ ಅಧಿಕವಾಗ್ತದೆ. ಆಮದು ನಿಯಂತ್ರಣದಿಂದಾಗಿ ದೇಶೀಯ ಮಾರುಕಟ್ಟೆಯನ್ನು ಕಾಪಾಡಿಕೊಳ್ಳುವುದು ಸಾಧ್ಯವಾಗ್ತದೆ. ಅಂದ್ರೆ ಆಮದು ಅಂದ್ರೆ ನಾವು ರಿಸೀವ್ ಮಾಡ್ಕೊಳ್ಳೋದು ಬೇರೆ ಕಡೆಗಳಿಂದ. ಅಂತಹ ಸಂದರ್ಭದಲ್ಲಿ, ಇಳಿತಾಯದ ಸಂದರ್ಭದಲ್ಲಿ ಆಮದುಗಳನ್ನ ಕಡಿಮೆ ಮಾಡಿದಾಗ ನಮ್ಮ ದೇಶದಲ್ಲೇ ಬೆಳೆಯುವಂತ, ಮಾರ್ಕೆಟ್ ಅಲ್ಲಿ ಬೆಳೆಯುವಂತ ಒಂದು ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಬರ್ತದೆ. ಆಗ ಒಂದು ಹಣದ ಇಳಿತಾಯವನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಇದೆಲ್ಲ ಈಸಿ ಆಗಿರುವಂತಹ ಪಾಯಿಂಟ್ಗಳು. ಮಾರುಕಟ್ಟೆ ವ್ಯಾಪಕವಾಗಿದ್ದಾಗ ಬೃಹತ್ ಪ್ರಮಾಣದಲ್ಲಿ ಸರಕುಗಳನ್ನು ವಿಕ್ರಯಿಸಬಹುದು. ಇದು ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಿ ಪರಿಣಾಮಕಾರಿ ಬೇಡಿಕೆಯನ್ನು ಸೃಷ್ಟಿಸುತ್ತದೆ ಅಂತ ಅರ್ಥ ಮಾಡ್ಕೊಳ್ಬಹುದಾಗಿದೆ ನಾವು. ಇನ್ನು ಹಣದ ಇಳಿತಾಯದ ಅವಧಿಯಲ್ಲಿ ಉತ್ಪಾದನೆಯ ನಿಯಂತ್ರಣ ಬಹಳ ಮುಖ್ಯ. ಅಂದ್ರೆ ಹಣದ ಇಳಿತಾಯ ಆಗುವಂತ ಸಂದರ್ಭದಲ್ಲಿ ಉತ್ಪಾದನೆಯ ನಿಯಂತ್ರಣ ತುಂಬಾ ಇರಬೇಕು. ಅಧಿಕ ಉತ್ಪಾದನಾ ಸಾಧ್ಯತೆಯನ್ನು ಹೋಗಲಾಡಿಸಬಹುದು. ಇದು ಸರಕು ಮತ್ತು ಸೇವೆಗಳ ಬೇಡಿಕೆ ಮತ್ತೆ ನೀಡಿಕೆಯಲ್ಲಿ ಪರಸ್ಪರ ಹೊಂದಿರುತ್ತದೆ. ಅಂದ್ರೆ ಹಣದ ಇಳಿತಾಯ ಆಗುವಂತ ಸಂದರ್ಭದಲ್ಲಿ ಉತ್ಪಾದನೆಯ ಮೇಲೆ ಒಂದು ನಿಯಂತ್ರಣ ಇರಬೇಕು. ಅತಿಯಾದ ಉತ್ಪಾದನೆ ಮಾಡಬಾರ್ದು ಅಂತ ಸಂದರ್ಭದಲ್ಲಿ ಉತ್ಪಾದನಾ ಸಾಧ್ಯತೆಯನ್ನು ಹೋಗಲಾಡಿಸಬಹುದಾಗ ಆಗ ಸರಕು ಮತ್ತೆ ಬೇಡಿಕೆಗಳ ನಡುವೆ ಒಂದು ಪರಸ್ಪರ ಹೊಂದಾಣಿಕೆ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಣದ ಇಳಿತಾಯದ ಅವಧಿಯಲ್ಲಿ ಉತ್ಪಾದನೆಯ ನಿಯಂತ್ರಣ ಬಹಳ ಮುಖ್ಯ. ಅಧಿಕ ಉತ್ಪಾದನಾ ಸಾಧ್ಯತೆಯನ್ನು ಹೋಗಲಾಡಿಸಬಹುದು. ಇದೀಗಾಗಲೇ ಹೇಳಿದಂತೆ ಇದು ಕೂಡ ಸರ್ಕಾರಗಳ ಸರಕು ಮತ್ತು ಸೇವೆಗಳ ಬೇಡಿಕೆ ಮತ್ತೆ ನಿಯಂತ್ರಣ ಪರಸ್ಪರ ಹೊಂದಿಸ್ತದೆ. ಅಂದ್ರೆ ಈಗಾಗಲೇ ಹೇಳಿರುವಂತಹ ಪಾಯಿಂಟ್ ರಿಪೀಟೆಡ್ ಆಗಿರುವಂತದ್ದು. ಅಂದ್ರೆ ಹಣದ ಇಳಿತಾಯದ ಅವಧಿಯಲ್ಲಿ ಉತ್ಪಾದನೆಯನ್ನ ನಿಯಂತ್ರಣ ಮಾಡಬೇಕು. ಹಣ ಹೇಗಿದ್ರು ಅದರ ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗಿರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಉತ್ಪಾದನೆ ಮಾಡಿ ಅಲ್ಲಿ ದಾಸ್ತಾನು ಹಾಕುವ ಬದಲು ಅಲ್ಲಿ ಒಂದು ಬೇಡಿಕೆ ಮತ್ತೆ ಪೂರೈಕೆಗಳ ನಡುವೆ ಹೊಂದಾಣಿಕೆಯನ್ನು ಸೃಷ್ಟಿ ಮಾಡಿದಾಗ ಅಲ್ಲಿ ಒಂದು ಹಣದ ಇಳಿತಾಯವನ್ನ ಸ್ವಲ್ಪ ಪ್ರಮಾಣದಲ್ಲಿ ನಿಯಂತ್ರಿಸಬಹುದು ಎನ್ನುವುದಾಗಿದೆ. ಇದಿಷ್ಟು ಕೂಡ ಹಣದ ಇಳಿತಾಯದ ನಿಯಂತ್ರಣದ ಇತರ ಕ್ರಮಗಳಾಗಿರುತ್ತೆ. ಸೊ ಇದಿಷ್ಟು ಹಣದ ಇಳಿತಾಯ ಕ್ರಮಗಳಾಗಿರುತ್ತೆ, ಹಣದ ಇಳಿತಾಯದ ವಿವರಣೆ ಆಗಿರುತ್ತೆ. ಸೊ ನಾವು ಮೊದಲು ಏನ್ ಅರ್ಥ ಮಾಡ್ಕೊಂಡ್ವಿ, ಹಣದ ಇಳಿತಾಯ ಅಂದ್ರೆ ಅಂದ್ರೆ ಏನು, ಒಂದು ವಸ್ತು ಅಥವಾ ಸರಕಿನ ಬೆಲೆಗಳು ನಿರಂತರವಾಗಿ ಕಡಿಮೆಯಾಗುವಂತಹ ಪ್ರಕ್ರಿಯೆಯನ್ನೇ ಹಣದ ಇಳಿತಾಯ ಅಂತೀವಿ. ಹಣದ ಉಬ್ಬರ ಅಂದ್ರೆ ಏನು, ನೀವು ಹಣದ ಉಬ್ಬರವನ್ನು ತಿಳ್ಕೊಬೇಕು, ಹಣದ ಇಳಿತಾಯ ತಿಳ್ಕೊಬೇಕಾದ್ರೆ. ಯಾಕೆಂದ್ರೆ ಹಣದ ಉಬ್ಬರ ಅಂದ್ರೆ ಏನು, ಒಂದು ವಸ್ತುವಿನ ಬೆಲೆಗಳು ಅಥವಾ ಸರಕುಗಳ ಬೆಲೆಗಳು ಸಾಮಾನ್ಯವಾಗಿ ಏರಿಕೆಯಾಗುವಂತಹ ಪ್ರಕ್ರಿಯೆಯನ್ನು ಹಣದುಬ್ಬರ ಅಂತೀವಿ. ಇದಿಷ್ಟು ಕೂಡ ಹಣದ ಇಳಿತಾಯಕ್ಕೆ ಸಂಬಂಧ ಆಯಿತು. ಹಣದ ಇಳಿತಾಯ ಯಾವಾಗೆಲ್ಲ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಅಂದ್ರೆ ಉತ್ಪಾದನೆ ಸ್ಥಿರವಾಗಿದ್ದು ಒಂದ್ ವೇಳೆ ಹಣದ ಆದಾಯವು ಕಡಿಮೆ ಆದ್ರೆ, ಮತ್ತೆ ಒಂದ್ ವೇಳೆ ಹಣದ ಆದಾಯ ಮತ್ತೆ ಉತ್ಪಾದನೆ ಕಡಿಮೆ ಆಗಿದ್ದು ಹಣದ ಆದಾಯದ ಇಳಿಕೆ ಉತ್ಪಾದನೆಗಿಂತ ಕಡಿಮೆ ಆದ್ರೆ,
ಮತ್ತೆ ಒಂದು ವೇಳೆ ಹಣದ ಆದಾಯ ಮತ್ತೆ ಉತ್ಪಾದನೆ ಉತ್ಪಾದನೆಯು ವೇಗವಾಗಿ ಹೆಚ್ಚಾದಾಗ, ಹಾಗೇನೆ 4ನೇದು ಒಂದು ವೇಳೆ ಆದಾಯವು ಸ್ಥಿರವಾಗಿದ್ದು ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡು ಬಂದ್ರೆ 5, ಒಂದು ವೇಳೆ ಆದಾಯ ಕಡಿಮೆಯಾಗಿ ಉತ್ಪಾದನೆ ಸ್ಥಿರವಾಗಿದ್ದಾಗ ಕೂಡ ಹಣದ ಇಳಿತಾಯ ಕಂಡು ಬರುವಂತಹದ್ದು. ಹಣದ ಇಳಿತಾಯದ ಪರಿಸ್ಥಿತಿಯಲ್ಲಿ ನೀಡಿಕೆಯು ಅಂದ್ರೆ ಹಣದ ಪೂರೈಕೆಯು ಬೇಡಿಕೆಗಿಂತ ಕಡಿಮೆ ಇರುತ್ತದೆ. ಹಣದ ಪೂರೈಕೆ ಎನ್ನುವಂಥದ್ದು ಕಡಿಮೆ ಇರ್ತದೆ, ಬೇಡಿಕೆಗಿಂತಲೂ ಕಡಿಮೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಹಣದ ಇಳಿತಾಯ ಆಗುವಂತದ್ದು. ಇದನ್ನ ಕಲ್ತ್ಕೊಂಡ್ವಿ. ಅದಾದ ನಂತರ ಹಣದ ಇಳಿತಾಯ ಮತ್ತೆ ಪ್ರತಿ ಹಣದುಬ್ಬರ ಕಳ್ಕೊಂಡ್ವಿ. ಪ್ರತಿ ಹಣದುಬ್ಬರ ಅಂದ್ರೆ ಸರ್ಕಾರವನ್ನು ಮಾಡಿರುವಂತಹ ಪೂರ್ವಯೋಜಿತವಾಗಿ ನಿಯೋಜಿತವಾಗಿರುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಅಥವಾ ನೀತಿ ಆಗಿರುತ್ತೆ ಸರ್ಕಾರದ. ಪ್ರತಿ ಹಣದುಬ್ಬರ ಅಂದ್ರೆ ಜಾಸ್ತಿ ಆಗುವುದು ಬೇಡಿಕೆಗಳು, ಬೆಲೆ ಮತ್ತೆ ಸರಕುಗಳ ಬೆಲೆ ಮತ್ತೆ ಸೇವೆಗಳ ಬೆಲೆಗಳು ಜಾಸ್ತಿ ಆಗುವಂತ. ಪ್ರತಿ ಹಣದುಬ್ಬರ ಏನಂದ್ರೆ ಅದನ್ನ ನಿಯಂತ್ರಿಸುವಂತ ಕ್ರಮ ಆಗಿರುತ್ತೆ. ಹಾಗಾಗಿ ಹಣದುಬ್ಬರ ಮತ್ತೆ ಪ್ರತಿ ಹಣದುಬ್ಬರ ಎರಡು ಒಂದೇ ತರಹ ಕಂಡ್ರು ಅವೆರಡರಲ್ಲಿ ಬೇರೆ ವ್ಯತ್ಯಾಸಗಳಿವೆ. ಆ ವ್ಯತ್ಯಾಸಗಳನ್ನ ನಾವು ತಿಳ್ಕೊಂಡ್ವಿ. ಹಣದ ಇಳಿತಾಯ ಎನ್ನುವಂಥದ್ದು ಐಚ್ಛಿಕ ಅಂಶ ಅಲ್ಲ, ಆದ್ರೆ ಪ್ರತಿ ಹಣದುಬ್ಬರ ಎನ್ನುವಂಥದ್ದು ಐಚ್ಛಿಕವಾದ ಅಂಶ. ಹಣದ ಇಳಿತಾಯ ಸ್ವಾಭಾವಿಕವೂ ಹೌದು, ಕೆಲವೊಮ್ಮೆ ಸರ್ಕಾರದ ನೀತಿಯೂ ಆಗಿರುತ್ತೆ. ಆದ್ರೆ ಪ್ರತಿ ಹಣದುಬ್ಬರ ಎನ್ನುವಂಥದ್ದು ಸರ್ಕಾರದ ನೀತಿ ಒಂದೇ ಆಗಿರುತ್ತೆ. ಇದೆಲ್ಲ ವ್ಯತ್ಯಾಸಗಳನ್ನ ನಾವು ನೋಡ್ಕೊಂಡ್ವಿ. ಇನ್ನು ಸರ್ಕಾರದ ಹಣದುಬ್ಬರವನ್ನ ನಿಯಂತ್ರಿಸಲು ಪ್ರತಿ ಹಣದುಬ್ಬರದಲ್ಲಿ ಒಂದು ಲಿಮಿಟೆಡ್ ತನಕ ಹಣದ ಬೆಲೆ ಇಳಿಕೆ ಆಗ್ತದೆ. ಆದ್ರೆ ಹಣದ ಇಳಿತಾಯದ ಸಂದರ್ಭದಲ್ಲಿ ಒಂದು ನಿಯಂತ್ರಣ ಇರುವುದಿಲ್ಲ, ಅದೆಷ್ಟು ಬೇಕಾದ್ರೂ ಕೂಡ ಕಡಿಮೆ ಆಗುವಂತ ಸಾಧ್ಯತೆಗಳಿವೆ. ಇದಿಷ್ಟು ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಇಲ್ಲದವ್ರು ಪಾಯಿಂಟ್ ವೈಸ್ ಆಗಿ ಕೂಡ ಬರಿಬಹುದು. ನನ್ನ ವಿಡಿಯೋಗಳನ್ನ ಕೇಳ್ಕೊಂಡು ನೀವು ಪಾಯಿಂಟ್ ಆಗಿ ಬರ್ಕೊಂಡು ಅದನ್ನ ಪುನಃ ಕಲ್ತ್ಕೊಂಡು ಕೂಡ ಹೋಗ್ಬೋದು ಸ್ನೇಹಿತರೆ. ಈಗ ಹಣದ ಇಳಿತಾಯ ಮತ್ತೆ ಪ್ರತಿ ಹಣದುಬ್ಬರದ ವ್ಯತ್ಯಾಸಗಳನ್ನ ನಾವು ನೋಡ್ಕೊಂಡ್ವಿ. ಅದಾದ ನಂತರ ಹಣದ ಇಳಿತಾಯದ ಪರಿಣಾಮ ಯಾರ ಮೇಲೆಲ್ಲ ಬೀಳುತ್ತೆ ಅಂತ ನಾವು ಕಲ್ತ್ಕೊಂಡ್ವಿ. ಒಂದು, ಉತ್ಪಾದಕರು ಮತ್ತೆ ವ್ಯಾಪಾರಿಗಳ ಮೇಲೆ, ಆಮೇಲೆ ಹೂಡಿಕೆದಾರರ ಮೇಲೆ, ಆಮೇಲೆ ಸಂಬಳ ಪಡೆಯುವ ಮತ್ತೆ ಕಾರ್ಮಿಕ ವರ್ಗದವರ ಮೇಲೆ, ಅನುಭೋಗಿ ವರ್ಗದವರ ಮೇಲೆ, ಮತ್ತೆ ಸಾಲ ಕೊಡುವವರು ಮತ್ತೆ ಪಡೆಯುವವರ ಮೇಲೆ ಹೀಗೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡ್ಕೊಂಡ್ವಿ. ಅದಾದ ನಂತರ ಇತರ ಪರಿಣಾಮಗಳನ್ನ ನೋಡ್ಕೊಂಡು ನಂತರ ಹಣದ ನಿಯಂತ್ರಣ ಕ್ರಮಗಳು, ಹಣದ ಇಳಿತಾಯದ ನಿಯಂತ್ರಣವನ್ನ ಹೇಗೆ ಮಾಡ್ಬೋದು, ಹಣಕಾಸು ನಿಯಂತ್ರಣದ ಮೂಲಕ ಮಾಡ್ಬೋದು. ಹಾಗೆ ವಿತ್ತೀಯ ಕ್ರಮಗಳು ಯಾವುದೆಲ್ಲ ಅಂತ 5 ಪಾಯಿಂಟ್ ಗಳನ್ನ ನೋಡ್ಕೊಂಡಿವಿ. ಅಂದ್ರೆ ತೆರಿಗೆಯನ್ನು ಕಡಿಮೆ ಮಾಡುದು, ಮತ್ತೆ ಅಭಿವೃದ್ಧಿ ಕಾರ್ಯಗಳ ಮೇಲೆ ಹೆಚ್ಚು ಖರ್ಚು ಮಾಡುವುದರ ಮೂಲಕ, ಮತ್ತೆ ಆದಾಯದ ಮರು ಹಂಚಿಕೆ ಅಂತ ಬರಿಬಹುದು. ಇನ್ನು ಬಡವರ ಸಾಲ ಮರುಪಾವತಿ ಮಾಡುವುದರ ಮುಖಾಂತರ, ಹಾಗೆ ಹೊಸ ಕೈಗಾರಿಕೆಗಳನ್ನು ಸೃಷ್ಟಿಸಿ ಉದ್ಯೋಗವನ್ನ ಸೃಷ್ಟಿಸುವ ಮುಖಾಂತರ ಅಂತ ನೋಡಿದ್ವಿ. ಇನ್ನು ಇತರ ಕ್ರಮಗಳು, ರಫ್ತುಗಳನ್ನ ಅಧಿಕಗೊಳಿಸುವುದು, ಆಮದುಗಳನ್ನ ನಿಯಂತ್ರಿಸುವಂತಹದ್ದು. ಅಂದ್ರೆ ರಫ್ತು ನಿಯಂತ್ರಣ ಮಾಡಿದಾಗ ರಫ್ತನ್ನ ಹೆಚ್ಚಳ ಮಾಡುವುದರಿಂದಾಗಿ ನಮಗೆ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗುವಂತ ಸಾಧ್ಯತೆ ಇರ್ತದೆ. ಆಮದು ನಿಯಂತ್ರಣ ಮಾಡಿದ ಕಾರಣದಿಂದಾಗಿ ದೇಶೀಯ ವಸ್ತುಗಳನ್ನ ಮಾರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ದೇಶೀಯ ವಸ್ತುಗಳನ್ನ ಅತಿಯಾಗಿ ಮಾರಿದಾಗ ಅಲ್ಲಿ ಉದ್ಯೋಗ ಸೃಷ್ಟಿ ಆಗುವಂತ ಸಾಧ್ಯತೆ ಇರ್ತದೆ, ಉತ್ಪಾದನೆ ಜಾಸ್ತಿ ಆಗಿ ಇದೊಂದು ಕಾರಣ ಆಗಿರ್ತದೆ. ಮತ್ತೆ ಹಣಕಾಸು ಇಳಿತಾಯದ ಸಂದರ್ಭದಲ್ಲಿ ನಿಯಂತ್ರಣದ ಮೇಲೆ ಉತ್ಪಾದನೆಯ ಮೇಲೆ ಒಂದು ಕಂಟ್ರೋಲ್ ಇದ್ದಾಗ ಪೂರೈಕೆ ಮತ್ತೆ ಬೇಡಿಕೆಗಳ ನಡುವೆ ಒಂದು ಹೊಂದಾಣಿಕೆ ತರಲಿಕ್ಕೆ ಸಾಧ್ಯವಾಗ್ತದೆ. ಇದಿಷ್ಟು ಕೂಡ ನಿಯಂತ್ರಣ ಕ್ರಮಗಳಾಯ್ತು. ಇದಿಷ್ಟು ಕೂಡ ಹಣಕಾಸಿನ ಇಳಿತಾಯಕ್ಕೆ ಸಂಬಂಧಪಟ್ಟ ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ. ಈ ಕ್ಲಾಸ್ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಈಸಿಯಾಗಿ ಸರಳವಾಗಿ ಪುಸ್ತಕದಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೇನೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೇನೆ. ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್ ಇದಾಗಿರೋದ್ರಿಂದ ದಯವಿಟ್ಟು ಈ ಚಾಪ್ಟರ್ ನ ನೀವು ಮಿಸ್ ಮಾಡ್ಕೋಬೇಡಿ. ಹಾಗೇನೆ ಇನ್ನೂ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಇದೆ, ಅದು ಹಣದುಬ್ಬರ ಎನ್ನುವಂಥದ್ದು. ನಾನು ಅದನ್ನ ಡೀಟೇಲ್ ಆಗಿ ಕ್ಲಾಸ್ ಅನ್ನ ಮುಂದಿನ ದಿನಗಳಲ್ಲಿ 1-2-3 ದಿನದಲ್ಲಿ ಅಥವಾ ಇವತ್ತೇ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.